ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, 75 ವರ್ಷ ದಾಟ್ಬಿಟ್ಟಿದ್ದೀರಿ. ಯಾರು ಈ ತರದ ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ. ಮನೆ ಆಳ್ ಕೆಲಸ ಸರ್ಕಾರ ದುಡ್ಡು ತಗೊಂಡೋಗಿ ಸರ್ಕಾರ ದುಡ್ಡು ತಗೊಂಡು ಇವ್ರ ಪಾರ್ಟಿ ಆಫೀಸ್ ಕೊಟ್ಕೊಂಡ್ರೆ ಮನೆ ಆಳ್ ಕೆಲಸ ಈಗ ಮನೆ ಆಳ್ ಕೆಲಸ ನೀವು ಕ್ಲಾರಿಫಿಕೇಶನ್ ಆಗ್ತದ ನೋಡಿ. ನನಗಿನ್ನ ಸರ್ಕಾರ ಏನ್ ಹೇಳಿದೆ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ದು ಅಂತ ಹೇಳಿದ್ದಾರೆ. ಮತ್ತೆ ಇದಕ್ಕಿಂತ ದೊಡ್ಡ ಉತ್ತರ ಮಾತಾಡ್ತೀನಿ ನಾನು, ಬಿಡಿ. ಇದೇನ್ ಮುಗಿಯೋ ತರ ಕಾಣಲ್ಲ, ನೋಡಿದ್ರೆ ಮುಗಿಯೋ ತರ ಕಾಣಲ್ಲ. ಒಂದೇ ನಿಮಿಷ ಸಾವಧಾನ ಇರ್ಲಿ, ಸಾವಧಾನ ಇರ್ಲಿ. ನೋಡಿ ಕೆಲಸ ಬಿಜೆಪಿ ಮಾಡ್ತಿರೋದು. ನಾನು ಯಾಕೆ ಹೇಳಿದ್ದೀನಿ ಈ ಪದ, ಅಸಂವಿಧಾನಿಕ ಪದ ವಾಪಸ್ ತೆಗಿಬೇಕು. ಅವ್ರು ಹೇಳಿರ್ತಕ್ಕಂಥ ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ, ನಾನು ಹೇಳಿದ್ದು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂದ್ರೆ, ಅವರ ಕಾಂಗ್ರೆಸ್ ಆಫೀಸಿನ ಹಣ ತಗೊಂಡು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸರ್ಕಾರ 60 ಕೋಟಿ ಹೋಗ್ತಾ ಇದೆ, 60-70 ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ. ಸರ್ಕಾರದ ಹಣ ಹೋಗ್ತಾ ಇರೋದು. ಇಲ್ಲಿ ಹಣದುಬ್ಬರ ಜಾಸ್ತಿ ಆಗಿದೆ. ಈಗ ಹಣದುಬ್ಬರ ಜಾಸ್ತಿ ಆಗಿದೆ. ಸರ್ಕಾರದಲ್ಲಿ ಹಣ ಕಡಿಮೆ ಇದೆ. ಬೇರೆ ಬೇರೆ ಯೋಜನೆಗಳಿಗೆ ಕೂತ್ಕೊಳ್ಳಿ, ಕೇಳಿ ಕೇಳಿ ಮಾತು ಕೇಳಿ. ಅಧ್ಯಕ್ಷ ಕೂತ್ಕೊಂಡ ಕೇಳಿ ಅವ್ರನ್ನ. ಅಲ್ಲಿ ಕೂತ್ಕೊಳ್ಳಿ ಕೇಳಿ, ಅಲ್ಲಿ ಹೇಳ್ಬೇಕಲ್ಲ ಕೂತ್ಕೊಳ್ಳಿಕ್ಕೆ. ಮೊದಲು ಕ್ಷಮೆ ಕೇಳಿ. ಪದೋಪೇಕ್ಷ ಮಾನ್ಯ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು. ಅದಕ್ಕೆ ನಾನು ಅವರು ಹೇಳಿರ್ತಕ್ಕಂಥ ಪದಕ್ಕೆ ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷ ಅವರ ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ. ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಸಂಬಳ ಕೊಡ್ಲಿ. ಎತ್ತಿರ್ತಕ್ಕಂಥದ್ದು ಯಾವ ನ್ಯಾಯ? ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ವಾಪಸ್ ತಗೊಳ್ಳಿ. ಯಾವುದೋ ಹಳ್ಳಿಯರು ಕ್ಷಮೆ ಕೇಳಬೇಕು, ಪಾಣಿಗೆ ದುಡ್ಡು ಕೊಡಬೇಕು. ಅಧ್ಯಕ್ಷ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು. ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಇಲ್ಲ, ಕಾಂಗ್ರೆಸ್ ಡೆತ್ ಸರ್ಟಿಫಿಕೇಟ್ ದುಡ್ಡು ಕೊಡಬೇಕು. ಇವರ ಮುಟ್ಟಾಳ್ತಾರನ್ನ ತೆಗೆದು ನಮ್ಮ ಎಲ್ಲಾ ದುಡ್ಡನ್ನ ಸರ್ಕಾರ ಖಜಾನೆ ಕೊಡ್ತಾನೆ. ಯಾರು ಧಕ್ಕೆ ತಂದಿರ್ತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್, ಸರ್ಕಾರದ ಟ್ಯಾಕ್ಸ್ ಪೇಯರ್ ಕೊಡುವಂಥದ್ದು. ಈ ಸರ್ಕಾರದ ಹಣ ತಗೊಂಡೋಗಿ ನಿಮ್ ಪಾರ್ಟಿ ಕಾರ್ಯಕರ್ತರಿಗೆ ಕೊಟ್ರೆ ಮಾನ್ಯ ಎಷ್ಟು ಸರಿ ಇರ್ತೈತೆ? ವಿರೋಧ ಪಕ್ಷದ ನಾಯಕರು ನಾನ್ ಮಾತಾಡ್ತಾ ಇದ್ದೀನಿ. ಇಲ್ಲ ಆಗಲ್ಲ. ಉತ್ತರ ಕೊಟ್ಬಿಟ್ಟಿದ್ದಾರೆ ಅವರು, ಉತ್ತರ ಕೊಟ್ಟಿದ್ದಾರೆ. ಆಗಲ್ಲ. ನಾನು ಉತ್ತರ ಕೆ ಶಿವಕುಮಾರ್ ಅವರು ಇನ್ನು ಗ್ಯಾರಂಟಿ ಗುಂಗಿನಿಂದ ಆಚೆ ಬಂದಿಲ್ಲ ಅಂತ ಅನ್ಸ್ತದೆ. ಬರೋದು ಇಲ್ಲ, ಯಾವ ಬರಲ್ಲ. 100% ನೀವೇ ಉತ್ತರ ಕೊಡ್ತೀರಾ? ಬರಲ್ಲ. ಆಯ್ತು, ಯಾಕೆ ನೀವು ಪ್ರತಿಯೊಂದು ಉತ್ತರ ಕೊಡ್ತೀರಿ? ಪ್ರತಿಯೊಂದು ಉತ್ತರ ಕೊಟ್ಟರೆ ಆಗ್ತದೆ? ಬರಲ್ಲ. ಅವ್ರು ಸಾಧ್ಯ ಮಾತಾಡಬೇಡ. ಕೂತ್ಕೊಳ್ಳಿ. ಸಾಧ್ಯನೇ ಇಲ್ಲ. ನಿಮ್ಮ ಟೈಮಲ್ಲಿ ನೀವು ಮಾತಾಡಿ. ನೀವು ಉತ್ತರ ಏನ್ ಮಾತಾಡ್ತೀರಿ? ನೀವು ಆಕ್ಷನ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಸಾಧ್ಯ ಇಲ್ಲ. ಶಿವಕುಮಾರ್ ಅವರು ಇಂದ ಗುಂಗಿಂದ ಆಚೆ ಬರಕ್ ಸಾಧ್ಯನೇ ಇಲ್ಲ. ನಾನು ರಾಹುಲ್ ಗಾಂಧಿ ಮಾಡ್ತಾರೋ ನೀವು ಈಗ ಸ್ವಾಮಿ ಅವರೇ, ನರೇಸ್ವಾಮಿ ಅವರೇ ಸಾಧ್ಯನೇ ಇಲ್ಲ. ಗ್ಯಾರಂಟಿ ಫಾಲೋ ಮಾಡ್ತಕ್ಕಂಥ ನೀವು ಈಗ ದೆಹಲಿಯಲ್ಲಿ ಇವ್ರು 5 ಗ್ಯಾರಂಟಿ ಕೊಟ್ರು, ಆ ಮನುಷ್ಯ 25 ಗ್ಯಾರಂಟಿ ಕೊಟ್ಟ. ಅವನೇ ಝೀರೋ. ಈಗ ಆ ಮನುಷ್ಯನೇ ಝೀರೋ. ಅದಕ್ಕೆ ನಾನು ಅವ್ರ ಗ್ಯಾರಂಟಿ ಬಗ್ಗೆ
ನಾನು ನನ್ನೆಲ್ಲ ರೆಕಾರ್ಡ್ಸ್ ಅನ್ನು ತೆಗೆದು ನೋಡಿ. ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲಾ ರೆಕಾರ್ಡ್ ಅನ್ನು ತೆಗಿರಿ. ನಾನು ಗ್ಯಾರಂಟಿಗೆ ಯಾವತ್ತೂ ವಿರೋಧ ಮಾಡಿಲ್ಲ. 5 ಅಲ್ಲ 50 ಕೊಡಿ ಅಂತಾನೆ ಹೇಳಿದ್ವಿ. 50 ಕೊಡಿ ಅಂತ ಹೇಳಿ ನಮ್ದೇನು ವಿರೋಧ ಇಲ್ಲ. ಇವರು ಬೇಗ ಪಾಪರ ಅವ್ರಿ ಅಂತ ಈಗ ದಿಲ್ಲಿಯಲ್ಲಿ ಪಾಪರ ಮನೆಗೆ ಹೋಗಿ ಏನ್ ಗತಿಯಾಗಿದೆ ಅಂತಾರೆ. ಅಂದ್ರೆ ನಮ್ ಬೆದರಿಸ್ತಾ ಇದ್ದಾರೆ. ನೀವು ಗ್ಯಾರಂಟಿ ಕೊಟ್ಟಿದ್ದು ಏನು ಉಪಯೋಗ ಆಗಿಲ್ಲ, ಗ್ಯಾರಂಟಿ ತೆಗೀರಿ ಅಂತ ಹೇಳ್ತಾರದು. ಅದೇ ಒಂದೇ ನಿಮಿಷ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳಿದ್ರು ಇಡೀ ದೇಶನೇ ಮೆಚ್ಚೋ ಅಂತದ್ದು ಅಂತ ಹೇಳಿದ್ರು. ಕರೆಕ್ಟಾ? ಇಡೀ ದೇಶನೇ ಮೆಚ್ಚೋ ಅಂತದ್ದು ಅಂತ ಹೇಳಿದ್ರು. ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ. ಒಂದ್ ನಿಮಿಷ ಸಾವಧಾನವಾಗಿದ್ರೆ, ಒಂದೇ ನಿಮಿಷ. ಯಾರಲ್ಲಿ ಮಾತಾಡಬೇಡಿ, ಮಾತಾಡ್ಲಿ, ಉತ್ತರ ಕೊಡ್ಲಿ, ಮತ್ತೆ ಚರ್ಚೆ ಮಾಡುವಲ್ಲ. ನಾನು ದೇಶನೇ ಮೆಚ್ಚಿದೆ, ಆದ್ರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ. ಒಂದೇ ನಿಮಿಷ. ಗ್ಯಾರಂಟಿಗೆ ದುಡ್ಡೇ ಇಲ್ಲ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ತಿಂಗಳಿಗೆ 18,500 ಕೋಟಿ ಬೇಕು. ಉಳಿಕೆ 55,000 ಬೇಕು. ಸಿಎಂ ಆದ್ಮೇಲೆನೆ ಗೊತ್ತಾಯ್ತು ಹಿಮಾಚಲ ಪ್ರದೇಶದಲ್ಲಿ ತೆಲಂಗಾಣ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಗ್ಯಾರಂಟಿ ಹಣ ಹೊಂದಿಸಲು ಪರದಾಡುವ ಪರಿಸ್ಥಿತಿ. ಇತ್ತೀಚೆಗೆ ದೆಹಲಿಯ ಇಂಡಿಯಾ ಟುಡೇ ಆಯೋಜಿಸಿದ್ದ ಸಮಾವೇಶದಲ್ಲಿ ಮಾತಾಡಿದವರು ಪ್ರತಿ ತಿಂಗಳು ತೆಲಂಗಾಣ ಸರ್ಕಾರಕ್ಕೆ 18,500 ಕೋಟಿ ಆದಾಯ ಬರುತ್ತದೆ. ಈ ಪೈಕಿ 6,500 ಕೋಟಿ ರು ಮೊತ್ತವನ್ನು ಸರ್ಕಾರಿ ನೌಕರರ ವೇತನಕ್ಕೆ ಮತ್ತು ಮಾಜಿ ನೌಕರರ ಪಿಂಚಣಿ ವೆಚ್ಚ ಮಾಡಲಾಗುತ್ತದೆ. ಇನ್ನುಳಿದ 6,500 ಕೋಟಿ ರು ಮೊತ್ತವನ್ನು ಸಾಲ ಮತ್ತು ಬಡ್ಡಿ ಪಾವತಿ ಮಾಡಲು ಬಳಕೆ ಮಾಡಲಾಗುತ್ತದೆ. ಹೀಗಾಗಿ ಒಟ್ಟು 13,000 ಕೋಟಿ ರುಗಳು ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗೆ ಹೊಂದಾಣಿಕೆ ಮಾಡಬೇಕಾಗಿರುತ್ತದೆ. ವೇತನ ಪಾವತಿ ಮತ್ತು ಬಡ್ಡಿ ಸಾಲ ಮಾಡಿದ ಬಳಿಕ ವಿವಿಧ ಯೋಜನೆಗೆ ಉಳಿಯುವುದು ಕೇವಲ 5,000 ಕೋಟಿ ಮಾತ್ರ. ಹೀಗಾಗಿ ರಾಜ್ಯದ ಗ್ಯಾರಂಟಿ ಯೋಜನೆ ನೀಡಲು ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ ಇಲ್ಲೆಲ್ಲ ಕರೆಕ್ಟ್ ಅಂತ ಹೇಳಿ. ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ತೆಲಂಗಾಣದ ವಿಧಾನಸಭೆ ಈ ರಾಜ್ಯದ ಕಡಿಮೆ ಮಾಡಿದ್ರು. ಮೋದಿ ಆಂಧ್ರ ಪ್ರದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಚರ್ಚೆ ಮಾಡಿ ನಾನೆಲ್ಲ ಹೇಳ್ತಾ ಇರೋದು. ತಿಂಗಳಿದ್ದು ಅವ್ರನ್ನ ಮೋದಿ ಕಿ ಗ್ಯಾರಂಟಿ ಕೇಂದ್ರ ಸರ್ಕಾರ 5 ಲಕ್ಷ 12,000 ಕೋಟಿ ರೂಪಾಯಿ ಬರ ಮೋದಿ ಕಿ ಗ್ಯಾರಂಟಿನಲ್ಲಿ ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ 5.12 lakh crores ಇವತ್ತು ಮೋದಿ ಕಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಉದ್ಯೋಗ ಖಾತ್ರಿನಲ್ಲಿ ಇನ್ನ ನಮಗೆ 1 ಕೋಟಿ ರೂಪಾಯಿ ಬರಬೇಕು, ಇನ್ನ ಬಂದಿಲ್ಲ. ಆಮೇಲೆ ಅವಕಾಶ ಕೊಟ್ಟರೆ ಮಾತಾಡಿ. ಕಾಂಗ್ರೆಸ್ ಇಡೀ ದೇಶ ರೇವಂತ್ ರೆಡ್ಡಿ ನಮ್ಮ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿ ಅವರ ಕೊನೆಯಲ್ಲಿ ಇವತ್ತು ದೇಶದಲ್ಲಿ ಚರ್ಚೆ ಆಗಬೇಕಾಗಿರೋದು ಡಿಲಿಮಿಟೇಷನ್ ಬಗ್ಗೆ ಅಲ್ಲ. ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಆಗಬೇಕಾದ ಅವಶ್ಯಕತೆ ಇಲ್ಲ. ದೇಶದ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಡಿ. ಡಿಲಿಮಿಟೇಷನ್ ಚಂದ್ರ ಬೇಡ, ಗ್ಯಾರಂಟಿ ಬಗ್ಗೆ ಚರ್ಚೆ ಆಗಬೇಕು ದೇಶದಲ್ಲಿ ಅಂತ ಹೇಳಿರೋದು ರೇವಂತ್ ರೆಡ್ಡಿ ಅವರು, ನಾನಲ್ಲ. ಇವರೇ ಎಲೆಕ್ಟ್ ಮಾಡಿದಲ್ಲ ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್. ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್ ಅವರೇ ಗ್ಯಾರಂಟಿ ಆಗಲ್ಲ.
ಬಿಜೆಪಿ ಅವ್ರಿಗೆ ಇನ್ನೊಂದು ಅರ್ಧ ಗಂಟೆ ಕೋನ್ರೆಡ್ಡಿ ಕೂತ್ಕೊಳ್ಳಿ ಸಮಾಧಾನ. ಎಷ್ಟು ಜನ ಕಾಂಗ್ರೆಸ್ ಶಾಸಕರ ಮಕ್ಕಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗ್ಯಾರ, ಎಷ್ಟು ಜನ ಕಾಂಗ್ರೆಸ್ಸಿನ ಮಾಜಿ ಎಂಎಲ್ಎಗಳ ಮಕ್ಕಳ ಅಧ್ಯಕ್ಷರಾಗ್ಯಾರ ಅನ್ನೋದು ಒಂದ್ ಸ್ವಲ್ಪ ಸದನ ಮುಂದೆ ಬೆಳಕು. ಎಷ್ಟು ಜನ ಬಿಜೆಪಿ ಅವ್ರ ಮಕ್ಕಳು ಶಾಸಕರಾಗವ್ರೆ, ಏನ್ ಶಬ್ದಕ್ಕೆ ಮಾತಾಡ್ತೀರಿ? ಅವ್ರೇನ್ ಮಾತಾಡ್ತಾರೆ, ನೀವೇನ್ ಮಾತಾಡ್ತೀರಿ? ಮಾನ್ಯ ಅಧ್ಯಕ್ಷರೇ, ನಮ್ದು ಚರ್ಚೆ ಗ್ಯಾರಂಟಿ ಬಗ್ಗೆ ಸಂಪೂರ್ಣ ಬೆಂಬಲ ಐತಿ, ಅದ್ರ ಬಗ್ಗೆ ಏನಿಲ್ಲ. ಈ ಕಮಿಟಿ ಬಗ್ಗೆ ಚರ್ಚೆ ಐತಿ, ಕಮಿಟಿ ಬಗ್ಗೆ ಮಾತಾಡಿ. ನೀವು ಉತ್ತರ ಕೊಡಲಿಲ್ಲ, ದುಡ್ಡು ಕೇಳಿದಿಲ್ಲ. ಪ್ರಶ್ನೆ ಗೌರ್ಮೆಂಟ್ ಉತ್ತರ ಉತ್ತರ ಕೇಳಿ ಈಗ. ಆಯ್ತು, ಉತ್ತರ ಕೇಳಿ, ಸರ್ಕಾರ ಉತ್ತರ ಮತ್ತೆ ಚರ್ಚೆ ಮಾಡಿ. ಎಲ್ಲ ಯಾರಿಗೂ ಚರ್ಚೆ ನೋಡಿ, ಉತ್ತರ ಬರಲಿ ಮತ್ತೆ ಚರ್ಚೆ ಮಾಡಿ. ನೋಡಿ, ಒಬ್ಬರಿಗೊಬ್ಬರಿಗೆ ಕಾಂಪಿಟೇಷನ್ ಮಾಡಿಕೊಂಡು ಮಾತಾಡ್ಲಿಕ್ಕೆ. ಉತ್ತರ ಬರಲಿ. ಈಗ ಅಧ್ಯಕ್ಷೆ, ಉತ್ತರ ಕರೆಕ್ಟ್ ಬರಲಿ, ಎಲ್ಲ ಕರೆಕ್ಟ್ ಆಗಿ ಕೇಳಿ. ಅಧ್ಯಕ್ಷೆ, ಈಗ ಮೈಕಲ್ ಹಾಕಿ ಎಲ್ಲರೂ ಕೂಡ ಈಗ ಅವ್ರು ಎಷ್ಟೆಷ್ಟು ಮಾತಾಡೋಕ್ಕೂ ಎಲ್ಲ ಅವಕಾಶ ಕೊಟ್ಟಿರ್ಬೇಕಾದ್ರೆ ಇನ್ನ ಬೇಕಾದ್ರೆ ಮಾತಾಡಿ ಅವಕಾಶ ಕೊಡ್ತೀನಿ, ನಂದೇನು ಅಭ್ಯಂತರ ಇಲ್ಲ. ಐ ಆಮ್ ರೆಡಿ ಟು ಯೀಲ್ಡ್. ಅಧ್ಯಕ್ಷೆ, ನಾವು ಈ ದೇಶದ ಬಡ ಜನತೆಗೆ, ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ನಂಟಸ್ಥಾನ ಮಾಡ್ಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟು, ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ, ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ 2,000 ರೂಪಾಯಿ ಕೊಟ್ಟು, ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಅವ್ರಿಗೆ ಏನಾಗಿದೆ ಅಂದ್ರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ರು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಮೈ ಕಮಿಟ್ಮೆಂಟ್. ಅವರ ಪ್ರಶ್ನೆ ಒಂದು ಉತ್ತರ ಬರಲಿ. ಒಂದು ನಂಬರ್ 1. ನಂಬರ್ 2, ನಾವು ಬಿಡಲ್ಲ ನಿಮಗೆ. ನೀವು ಒಂದ್ ಕಡೆ ಕಮಿಟ್ಮೆಂಟ್ ಮಾಡಿದ್ದೀರಿ, ಮಾಡಲೇಬೇಕು. ಇದನ್ನ ಕೇಳಕ್ಕೆ ನಾವು ಸ್ವಾಗತ. ಉತ್ತರ ಬರ್ಲಿ ಮಾರ್ರೆ, ಉತ್ತರ ಬರ್ಲಿ. ಆಯ್ತು, ಉತ್ತರ ಬರ್ಲಿ. ಯಾಕೆ ಕಮಿಟಿ ಬಗ್ಗೆ ಉತ್ತರ ಕೊಡ್ರಿ. ಬಸಂತಪ್ಪ, ಏನಾಗಿದೆ ನಿಮ್ಗೆಲ್ಲ? ಅಧ್ಯಕ್ಷೆ, ಬಿಲ್ಲಲ್ಲಿ ಒಬ್ರು ಮಾತಾಡೋದಿಲ್ಲ. ಅಧ್ಯಕ್ಷೆ, ಇವರೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತಾರೆ ನೋಡಿದ್ರೆ ಡಿವಿಜಿದ ಒಂದು ಮಾತು ನನಗೆ ನೆನಪರ್ತದೆ. ಏನ್ ಹೇಳ್ತಾರೆ ಅಂದ್ರೆ, ಎದ್ದೆದ್ದು ಬರುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿವೆ ಸಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ. ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಳ್ಳಾಗದೆ ಈತರಲ್ಲಿ ಏನಾರು ಮಾಡಿ ಅಧ್ಯಕ್ಷ ಸ್ಥಾನ ಅಲ್ಲ ರೀ. ಈಗ ಉತ್ತರ ಕಾರ್ಯಕರ್ತನಿಗೆ ಈ 52,000 ಕೋಟಿ ರೂಪಾಯಿ ಜನರಿಗೆ ತಲುಪ್ತಾ ಇದೆಯಾ ಇಲ್ಲ ಅಂತೇಳಿ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರ ಇಲ್ವಾ ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ತಡ್ಕೊಳಕ್ ಆಗ್ಲಿಲ್ಲ. ನಿಮ್ಮ ಹಕ್ಕನ್ನ ಯಾವ ಕಾರಣಕ್ಕೂ ತೆಗೆದಿಲ್ಲ. ಚಂದ್ರಪ್ಪ, ಉತ್ತರ ರಾಜ್ಯದ ಜನ ನೋಡಪ್ಪ, ಹೇಳ್ತೀನಿ, ಕೂತ್ಕೊಳ್ಳಿ ಚಂದ್ರಪ್ಪ, 1 ನಿಮಿಷ ಕೂತ್ಕೊಳ್ಳಿ, ನೀವು ಒಳಗಡೆ ಬರಲಿಲ್ಲ. ಈ ರಾಜ್ಯದ ಜನ ಬೈ ಗುಡ್ ವಿಲ್ 138 ಸ್ಥಾನ ಪ್ಲಸ್ 2 ಸ್ಥಾನ ಕೊಟ್ಟು ಇಲ್ಲಿ ನಮ್ಮನ್ನು ಕುಣಿಸಿದ್ದಾರೆ. ನಾವು ನಮಗೂ ನಮ್ಮ ಜವಾಬ್ದಾರಿ ಅರಿವಿದೆ. ಈಗ ವಿರೋಧ ಪಕ್ಷದ ನಾಯಕರು, ಕೆಲವು ಶಾಸಕರುಗಳೆಲ್ಲ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ. ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮಗೆ ಅಧ್ಯಕ್ಷತೆಯಲ್ಲಿ ನಮ್ಗೆ ಕೊಡಿ, ಮಿಕ್ಕಿದ ನಿಮ್ಮ ಮೆಂಬರ್ಸ್ ಅಂತ ಕೇಳಿದ್ರು. ಇಟ್ ಇಸ್ ನಾಟ್ ಎ ಡಿಸಿಷನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಹಿಯರ್. ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ. ಬಟ್ ಆಸ್ ಆನ್ ಟುಡೇ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್. ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರನ ನಾವು ತಿಳಿಸ್ತೇವೆ. ಸರ್, ಕ್ಯಾಬಿನೆಟ್ ಇಲ್ಲ ಉತ್ತರ ಅವ್ರು ಕೊಟ್ಟರು, ಆಯ್ತು, ನಮ್ಗೇನು ಒಪ್ಪಿಗೆ ಆಗಿಲ್ಲ ಉತ್ತರ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ, ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, 75 ವರ್ಷ ದಾಟ್ಬಿಟ್ಟಿದ್ದೀರಿ.
ಯಾರು ಈ ತರದ ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ. ಮನೆ ಆಳ್ ಕೆಲಸ ಸರ್ಕಾರ ದುಡ್ಡು ತಗೊಂಡೋಗಿ ಸರ್ಕಾರ ದುಡ್ಡು ತಗೊಂಡು ಇವ್ರ ಪಾರ್ಟಿ ಆಫೀಸ್ ಕೊಟ್ಕೊಂಡ್ರೆ ಮನೆ ಆಳ್ ಕೆಲಸ ಆಯ್ತು. ಈಗ ಮನೆ ಆಳ್ ಕೆಲಸ ನೀವು ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಆಗ್ತದ ನೋಡಿ. ನಾನೇನು ನನಗಿನ್ನ ಹೊರಟು ಸರ್ಕಾರ ಏನ್ ಹೇಳಿದೆ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳಿದ್ದಾರೆ. ಮತ್ತೆ ಇದಕ್ಕಿಂತ ದೊಡ್ಡ ಉತ್ತರ ಮಾತಾಡ್ತೀನಿ ನಾನು, ಬಿಡಿ. ಇದೇನ್ ಮುಗಿಯೋ ತರ ಕಾಣಲ್ಲ, ನೋಡಿದ್ರೆ ಮುಗಿಯೋ ತರ ಕಾಣಲ್ಲ. ಒಂದೇ ನಿಮಿಷ ಸಾವಧಾನ ಇರ್ಲಿ, ನೋಡಿ. ಹಾಳು ಮಾಡೋ ಕೆಲಸ ಬಿಜೆಪಿ ಮಾಡ್ತಿರೋದು. ನಾನು ಯಾಕೆ ಹೇಳಿದ್ದೀನಿ ಈ ಪದ, ಅಸಂವಿಧಾನಿಕ ವಾಪಸ್ ತೆಗಿಬೇಕು. ಅವ್ರು ಹೇಳಿರ್ತಕ್ಕಂಥ ಮೊದಲು ಅಧ್ಯಕ್ಷರೇ, ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ, ನಾನು ಹೇಳಿದ್ದು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂದ್ರೆ, ಅವರ ಕಾಂಗ್ರೆಸ್ ಆಫೀಸಿನ ಹಣ ತಗೊಂಡು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸರ್ಕಾರದ 60 ಕೋಟಿ ಹೋಗ್ತಾ ಇದೆ, 60-70 ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ. ಸರ್ಕಾರದ ಹಣ ಹೋಗ್ತಾ ಇರೋದು. ಇಲ್ಲಿ ಹಣದುಬ್ಬರ ಜಾಸ್ತಿ ಆಗಿದೆ. ಈಗ ಹಣದುಬ್ಬರ ಜಾಸ್ತಿ ಆಗಿದೆ. ಸರ್ಕಾರದಲ್ಲಿ ಹಣ ಕಡಿಮೆ ಇದೆ. ಬೇರೆ ಯೋಜನೆ ಕೂತ್ಕೊಳ್ಳಿ, ಕೇಳಿ ಅವ್ರ ಮಾತು ಕೇಳಿ. ಈ ಎಲ್ಲಾ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರುವಂತ MLAಗಳಿದ್ದೀರಿ, ಮಂತ್ರಿಗಳಿದ್ದೀರಿ. ಅದಾದ್ಮೇಲೆ IAS ಇದ್ದಾರೆ, KS ಇದ್ದಾರೆ. ಅವ್ರಿಗೆಲ್ಲ ಅವ್ರಿಗೆಲ್ಲ ಸಂಬಳಗಳು ಲಕ್ಷ, 2 ಲಕ್ಷ, 3 ಲಕ್ಷ ಸಂಬಳ IAS ಅವ್ರಿಗೆ. ನಮಗೂ ಸಂಬಳ ಬರ್ತತೆ, ಮಂತ್ರಿಗಳಿಗೂ ಸಂಬಳ ಬರ್ತತೆ. ನಾವು ಇಷ್ಟೆಲ್ಲ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ವಂಗಾರೆ? ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಬಿಡಿ, ತೆಗೆದಾಕ್ಬಿಡಿ, ಅಸೆಂಬ್ಲಿಯಿಂದ ನಮ್ಮನ್ನು ಕಳಿಸ್ಬಿಡಿ. ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್, ಯು ಆರ್ ನಾಟ್ ಅನ್ಫಿಟ್ ಅಂತ ಹೇಳಿ ನಮ್ಮನ್ನೆಲ್ಲ ಕಳಿಸ್ಬಿಡಿ, ಅವ್ರಿಗೆ ಕೊಟ್ಬಿಡಿ, ಎಲ್ಲ ನಾಮಿನೇಟ್ ಮಾಡಿ. ಈಗ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರಲ್ಲ, ತಹಸೀಲ್ದಾರ್ ಇದ್ದಾರೆ, ಆಯ್ತು. ನೀವು ಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು MLAಗೆ ಕೌಂಟರ್ ಮಾಡಕ್ ಹೋಗ್ತಾ ಇದ್ದೀರಾ? MLAಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ? MLAಗಳ ಅಧಿಕಾರಗಳನ್ನ ಕೀಳ್ತಾ ಇದ್ದೀರಾ ನೀವು? ಯಾಕೆ ಇವೆಲ್ಲ? ನಾಳೆ ನೀವು ಅಪೋಸಿಷನ್ ಅಲ್ಲಿ ಬಂದಾಗ ನಮ್ ಚಂದ್ರಪ್ಪ ಹೇಳ್ತಾ ಇದ್ದ, ಹೇಳೋಣ ಸ್ವಲ್ಪ ಅಂತ ಹೇಳಿ. ನೀವು 189 ಇದ್ರಿ. 1989ನೇ ಇಸ್ವಿಯಲ್ಲಿ 189 ಸೀಟ್ ಗೆದ್ದಿದ್ರು ಕಾಂಗ್ರೆಸ್. 89 ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿದ್ರಲ್ಲ, ಅದು ಮಾತಾಡ್ಲಿ. ಇವರು ಕತೆ ಪುರಾಣ ಬೇಕಾಯ್ದಲ್ಲ. ಅದರಿಂದ ಇಲ್ಲಿ ನಾವೇ ಪರ್ಮನೆಂಟ್ ಗೂಟ ಯಾರು ಇಲ್ಲ, ನಾವೇ ಪರ್ಮನೆಂಟ್ ಗೂಟ ಇಲ್ಲ. ಅದಕ್ಕೋಸ್ಕರ MLAಗೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರು. ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ, ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ಯಾರು ಕೂಡ ನಮ್ಮ MLAಗಳು ಏನಪ್ಪಾ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ. ಅಧಿಕಾರವನ್ನ ಮೊಟಕು ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಇದನ್ನ ರದ್ದು ಮಾಡಬೇಕು. ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದುಹಾಕಿ, ಮೆಂಬರ್ ಮಾಡಿ. ಒಂದು 5 ಜನನ ಸಚಿವರೇ, 10 ಜನ ಮೆಂಬರ್ ಮಾಡಿ, 10 ಜನ ಮೆಂಬರ್ ಮಾಡಿ. ಅಲ್ಲ, ಇವರು ಗ್ಯಾರಂಟಿ ವಿರೋಧಿಗಳು. ನಾವು ಯಾವುದೇ ಕಾರಣಕ್ಕೂ ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ, ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಕಾಂಪ್ಲಿಕೇಶನ್ ಒಂದೇ ಪ್ರಶ್ನೆ ಸರ್. ಅಧ್ಯಕ್ಷ DCM ಅವರೇ,
ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅವ್ರು ಈಗಾಗಿಲ್ಲ. ಈಗ ಇವ್ರು ಹೇಳ್ತಾ ಇದ್ರಲ್ಲ ಅಧ್ಯಕ್ಷರೇ, ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಯಾರ್ಯಾರು ಅಪಾಯಿಂಟ್ ಮಾಡಿದ್ರ ಅಂದ್ರೆ ಶಾಸಕರ ಅಸಮರ್ಥರ ಅಥವಾ ನಿಮ್ಮ ಸಚಿವರ ಅಸಮರ್ಥರ ಅಂತ ಎಲ್ಲ ಕೇಳ್ತಾ ಇದ್ರು. ಮತ್ತೆ ಇದ್ರ ಆಫೀಸರ್ ಅಸಮರ್ಥರ ಅಂತ ಕೇಳ್ತಾ ಇದ್ರು. ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗವರ್ಮೆಂಟ್ ಅಧ್ಯಕ್ಷರೇ ಉಪಮಂತ್ರಿ ಮಹಾರಾಷ್ಟ್ರ ನಾವೆಂತ ಮಾಡಿದೀಗ ಅಧ್ಯಕ್ಷ ಗವರ್ಮೆಂಟ್ ಅಲ್ಲಿ ಇದಕ್ಕೆ ಸ್ಯಾಲರಿ ಯಾರು ಬಿಜೆಪಿ ಅಧ್ಯಕ್ಷರು ಆಯ್ತು. ಏನು ಆರ್ಎಸ್ಎಸ್ ನೀವು ಬಿಜೆಪಿ ಒಂದು ಸ್ಪೆಷಲ್ ಆಫೀಸರ್ ದಿಸ್ ವಾಸ್ ಲಿಸ್ಟ್ ಆಫ್ ಪಿಎನ್ ಆಫೀಸರ್ ಅಸೈನ್ಡ್ ಟು ಮಿನಿಸ್ಟರ್ ಅಪ್ರೂವ್ಡ್ ಬೈ ಚೀಫ್ ಮಿನಿಸ್ಟರ್ ದೇವೇಂದ್ರ ಫಡ್ನವೀಸ್. ದ ಲಿಸ್ಟ್ ಇಸ್ ಹ್ಯಾಂಡ್ಫುಲ್ ಆಫ್ ಆರ್ಎಸ್ಎಸ್ ಏನಿದು ಆಯ್ತು. ಈಗ ಸರ್ಕಾರ ಬಡವರು ಇರೋದಕ್ಕೆ ಅದಕ್ಕೇನು ಹೇಳ್ತೀರಾ? ಸರ್ಕಾರ ಪ್ರಶ್ನೋತ್ತರ ರಾಮಮೂರ್ತಿ ಸ್ಪೀಕರ್ ಸಿದ್ದು ಪಾಟೀಲ್ ಕಲಭದ್ರ ಪಾಟೀಲ್ ಕೂತಿಲ್ಲ ಮೈಕಲ್ ಕೂತ್ಕೊಳ್ಳಿ. ಆಯ್ತು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿ 2017 ಜುಲೈನಂದು ಅಸಿಸ್ಟೆಂಟ್ ಇಂಜಿನಿಯರ್, ಜೆಇ, ಕೆಮಿಸ್ಟ್ ಅಂಡ್ ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ರು ಅಧ್ಯಕ್ಷರೇ. ಸಂಬಂಧಪಟ್ಟಂತ ಮಾನ್ಯ ಕೆಜೆ ಜಾರ್ ಸಾಹೇಬರು ಉತ್ತರವನ್ನ ಕಳಿಸಿದ್ದಾರೆ ಅಧ್ಯಕ್ಷರೇ. ಉತ್ತರ ಏನಂತ ಕಳಿಸಿದ್ದಾರೆ ಅಧ್ಯಕ್ಷರೇ? ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲಾಗುವುದು ಅಂತೇಳಿ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ನಾನು ನೋಡಿದ ಸಚಿವರಲ್ಲಿ ಕೆಜೆ ಜಾರ್ ಸಾಹೇಬರು ಅತ್ಯಂತ ಹೃದಯ ವಿಶಾಲ ಇರತಕ್ಕಂಥ ಸಚಿವರು ಅಧ್ಯಕ್ಷರೇ. ನೋಟಿಫಿಕೇಶನ್ ಆಗಿದ್ದು 2017 ಅಧ್ಯಕ್ಷರೇ. ಒಟ್ಟು 622 ಹುದ್ದೆಗಳು. ಹೈದರಾಬಾದ್ ಕರ್ನಾಟಕ 394, ನಾನ್ ಹೈದರಾಬಾದ್ ಕರ್ನಾಟಕ 228 ಅಧ್ಯಕ್ಷರೇ. ಇಲ್ಲಿ ತನಕ ಏನು ಸೆಲೆಕ್ಟ್ ಆಗಿದ್ದಾರೋ ಸುಮಾರು 622 ಜನ 8 ವರ್ಷದಿಂದ ವೇಟ್ ಮಾಡ್ಲತ್ತಾರ ಅಧ್ಯಕ್ಷರೇ. ಇದು ವಿಚಾರ ಮಾಡ್ತಕ್ಕಂಥದ್ದು ಮಾತು ಅಧ್ಯಕ್ಷರೇ. ಇದು ಸೀರಿಯಸ್ ತಗೋಬೇಕು ತಾವು ಇದು ಅತ್ಯಂತ ಗಂಭೀರ ಅಂತ ಹೇಳಿ ತಾವು ಪರಿಗಣನೆ ಮಾಡ್ಬೇಕು ಅಧ್ಯಕ್ಷರೇ. ಬಹುತೇಕ ಇಂಥ ಒಳ್ಳೆ ಸಚಿವರಿದ್ದರೂ ಕೂಡ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು IAS ಅಧಿಕಾರಿಗಳಾಗಿರ್ಬೋದು, 8 ವರ್ಷ ಒಬ್ಬರಿಗೆ ನೀವು ಆದೇಶ ಕೊಡ್ಲಕ್ಕೆ ಕಾಯ್ತಾರಂದ್ರ ಮನುಷ್ಯನ ಆಯುಷ್ ಇರೋದೇ 80 ವರ್ಷ. ಅವ್ರೇನು ಮನುಷ್ಯನ ಆಯುಷ್ 800 ವರ್ಷ ಅಂತ ತಿಳ್ಕೊಂಡು ಕೆಲಸ ಮಾಡ್ಲತ್ತಾರೋ ಏನ್ ಮಾಡ್ಲತ್ತಾರೋ ಅಧ್ಯಕ್ಷರೇ. 8 ವರ್ಷ ಅವ್ರು ನೌಕರಿ ಸಲಕ್ಕೆ ಕಾಯ್ಬೇಕು ಅಂದ್ರೆ ಇವತ್ತು ನೋಡ್ರಿ ಅಧ್ಯಕ್ಷರೇ,
ಬಹುತೇಕ ಈ ಚಿತ್ರಗಳು ನೋಡಿದ್ರೆ ಅದೇ ಚಿತ್ರ ಮತ್ತೆ ನೋಡುವ ತಮಗೆ ಗೊತ್ತಾಗಬೇಕಲ್ಲ ಇದು ಏನದ ನಿನ್ನ ನೋಡುವ ಚಿತ್ರ ಅಂತ ನೋಡುದು. KPS ಇದು ಒಂದ್ ಕಡೆ ಹಗರಣ ಹಂಗ, KE ಒಂದ್ ಕಡೆ ಹಗರಣ ಹಂಗ. 8 ವರ್ಷದವ್ರಿಗೆ ತೋತಿರಂದ್ರ ಅವ್ರ ಮಕ್ಕಳು ನಮ್ಮ ಅಪ್ಪಗೂ ವಯಸ್ಸಾಗತ್ತ ಅಂತ ಹೇಳಿ ಆರ್ಡರ್ ಕೊಡ್ರ ಅಂತ ಹೇಳಿ ರೋಡಿಗೆ ಬಂದ್ ಕೊಡ್ಲತ್ತಾರ ಅಧ್ಯಕ್ಷರೇ. ಈ ಫೋಟೋ ಒಂದ್ ವೇಳೆ ನೋಡಿದ್ರೆ ಮನುಷ್ಯ ಅಲ್ಲ ಕಲ್ಲನ್ನು ಕರಗ್ತದೆ. ಇದು ಈ ಭಾವಚಿತ್ರಗಳು ನೋಡ್ರ ಕಲ್ಲನ್ನು ಕರಗ್ತದೆ. ಏನು 622 ಜನ ನನಗೆ ಇವತ್ತು ನೌಕರಿ ಸಿಗ್ತದ ನಾಳೆಗೆ ನೌಕರಿ ಸಿಗ್ತದ ಅಂತ ಹೇಳಿ ಬೀದಿ ಓಡಾಡ್ಲತ್ತಾರ. ಇದ್ರೊಳಗೆ 4 ಜನರು ತಂದೆ ತಾಯಿ ಹಾರ್ಟ್ ಫೇಲ್ ಆಗಿ ತೀರ್ಕೊಂಡಾರ ಅಧ್ಯಕ್ಷರೇ. ದಯಮಾಡಿ ಸಚಿವರ ಕೈ ಮುಗಿತೀನಿ, ಇದು ಸೀರಿಯಸ್ ತಗೋಬೇಕು. ತಾವು ಇವತ್ತು ಎಷ್ಟು ಜನರಿಗೆ ತಾವು ಆಯ್ತು ತಾವು ಗಮನ ಸೆಳೆದಿದ್ದೀರಿ. ಇದು 600 ಜನರ ಭವಿಷ್ಯದ ಪ್ರಶ್ನೆ ಅದ. ಆಯ್ತು ಹೇಳಿದ್ರಲ್ಲ ಅಧ್ಯಕ್ಷರೇ, ಅದರ ಅನುಭವ ಬಹುತೇಕ ಆ ನೌಕರಿ ತೊಂಬರ ಸಮಸ್ಯೆ. ನಾನು KPSC ಸುತ್ತಮುತ್ತ 9 ವರ್ಷ ಓಡಾಡಿನ ಅಧ್ಯಕ್ಷರೇ. ನನ್ನ ಹೆಂಡತಿಗೆ ತಹಶೀಲ್ದಾರ್ ಮಾಡ್ಬೇಕಾದ್ರ ಜ್ಞಾನ ನಿಮಗೆ ಸಾಕಷ್ಟದ, ಅನುಭವ ನಿಮಗೆ ಸಾಕಷ್ಟದ. ಆ ಅನುಭವಿಸಿದ ಫಲಾನುಭವಿ ನಾನು. 9 ವರ್ಷ ಅಧ್ಯಕ್ಷರೇ. 2009 ನನ್ನ ಹೆಂಡತಿ ಪರೀಕ್ಷೆ ಬರೆಸಿ 217 ಆದೇಶ ನಾನು ತೊಗೊಂಡಿನಿ. ಆ ಸಮಯದೊಳಗಂತೂ KPSC ಒಳ್ಳೆ ರೀತಿ ಕೆಲಸ ಮಾಡಿತ್ತು. ಈಗ 8 ವರ್ಷ ನೀವು KPTCL ಆದೇಶ ಕೊಟ್ಟಿರಿ ಕಂಡೀಷನ್, ಆಮೇಲೆ PSI ಆದೇಶ ಕೊಟ್ಟಿರಿ, BMRCL ಆದೇಶ ಕೊಟ್ಟಿರಿ, RWS ಕಂಡೀಷನಲ್ ಆರ್ಡರ್ ಕೊಟ್ಟಿರಿ. ಆದ್ರೆ ಇವ್ರಿಗೆ ಯಾಕೆ ಈ ತೊಂದರೆ ಕೊಡ್ಲತ್ತಿರ್ತಾವು? ಅಧ್ಯಕ್ಷರೇ, ನಿಮ್ಗೊಂದು ಮಾತು ಹೇಳ್ತೀನಿ. ಏನು ಇಂಜಿನಿಯರ್ ಆಗ್ಯಾರ, ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ಯಾರ, AW ಆಗ್ಯಾರ. ಅವ್ರ ತಾಯಿ ತಂದಿ ನನ್ನ ಬಲ್ ಬಂದ ಹೇಳಿ ಏನ್ ಹೇಳ್ಯಾರ ಅಧ್ಯಕ್ಷರೇ? ನಿಜವಾಗ್ಲೂ ಕಣ್ಣ ನೀರು ರಕ್ತ ಬರ್ತದ ಅಧ್ಯಕ್ಷರೇ. ಅವ್ರು ಏನ್ ಹೇಳ್ತಾರಂದ್ರ, ನನ್ನ ಮಗ ಏನು ನೌಕರಿಗೆ ಹೋತಾನಪ್ಪ, ಅವ ಫಸ್ಟ್ ಪಗಾರ ತಂದು ನನ್ನ ಬಾಯ್ದಾಗ ಒಂಜಾರ ಪೇಡ ಹಾಕ್ತಾರ, ಆ ಪೇಡ ತಿಂದು ಸಾಯ್ತೀನಿ ಅಂತ ಹೇಳಿ ಆ ಪಾಲಕರು ಕೇಳತ್ತಾರ. ದಯಮಾಡಿ ನಾನು ನಿಮ್ಮದು ಬಹಳ ಅಭಿಮಾನಿ ಇದ್ದೀನಿ ಸಚಿವರೇ. ನಾನು ಇನ್ನೊಂದು ನಿಮಿಷ ಕೇಳಿರ್ತಾವ ಉತ್ತರ ಕೊಡ್ಲಿ ಹೇಳ್ಬಿಡ್ತೀನಿ. ನಾನು ಕಂಡಂತ ಕಾಂಗ್ರೆಸ್ಸಿನ ಕೆಲವು ಸಚಿವರದವರು ನೀವೊಬ್ಬರು ಒಳ್ಳೆ ಸಚಿವರು. ದಯಮಾಡಿ ನನಗಿದು ಒಂದು ಉತ್ತರ ಕೊಡ್ರಿ. ಅವ್ರಿಗೆ ಯಾವತ್ತು ನೀವು ಆದೇಶ ಕೊಡ್ತೀರಿ? ಕೊಡ್ತೀವಿ ಸರಿಯಾಗಿ ಹೇಳ್ತೀನಿ. ನೀವು ಮಾತಾಡ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸದಸ್ಯರು ಸರಣು ಸಲಗಾರ ಅವರು ಹೇಳಿದ್ರು, ನಾನು ಒಪ್ಕೊಳ್ತೀನಿ. 2017ನೇ ಇಸ್ವಿಯಲ್ಲಿ ಇದಕ್ಕೆ ರಿಕ್ರೂಟ್ಮೆಂಟ್ಗೆ ಆರ್ಡರ್ ಮಾಡಿದ್ದಾರೆ. ಇದು ಹೈಕೋರ್ಟ್ ಅಲ್ಲಿ ಇತ್ತು, ಕಾರಣಾಂತರದಿಂದ ಆಗಿರಲಿಲ್ಲ. ಈಗ ನಾವು ಬಂದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಈಗ ಪ್ರೊವಿಷನಲ್ ಲಿಸ್ಟ್ ನಾವೀಗ ಅದೇ 17/9/2024 ಅನೌನ್ಸ್ ಮಾಡಿದ್ವಿ. 1:3 ಅನೌನ್ಸ್ ಮಾಡಿದ್ವಿ. ಅದಾದ್ಮೇಲೆ ಈಗ ಏನಾಗಿದೆ ಅಂದ್ರೆ ಇನ್ನೊಂದು ಹೈಕೋರ್ಟ್ ಆರ್ಡರ್ ಪೆಂಡಿಂಗ್ ಇದೆ. ನೀವು ಹೇಳುದು ನಾನು ಅದು ಒಪ್ಕೊಳ್ತೀನಿ. ಆ ಷರತ್ತಿಗೆ ಒಳಪಟ್ಟು ಇನ್ನೊಂದು ವಾರದೊಳಗಡೆ ಅದನ್ನ ಮಾಡಲಿಕ್ಕೆ ನಮ್ಮ ಸರ್ಕಾರನೇ ಕ್ರಮ ತಗೊಂಡಿರೋದು, ಗೊತ್ತಾಯ್ತಲ್ಲ. ಅದಕ್ಕೆ ಒಂದು ವಾರದೊಳಗಡೆ ಆ ಹೈಕೋರ್ಟ್ ಜಡ್ಜ್ಮೆಂಟ್ ಷರತ್ತಿಗೆ ಒಳಪಟ್ಟುಬಿಟ್ಟು ಅದನ್ನ ಆರ್ಡರ್ ಮಾಡಲಿಕ್ಕೆ ಆದೇಶ. ಅಧ್ಯಕ್ಷರೇ, ನಾನು ಹೇಳ್ದ, ನಾನು ಕಂಡಂತ ಕೆಲ ಕಾಂಗ್ರೆಸ್ಸಿನ ಸಚಿವರದೊಳಗ ಅತ್ಯಂತ ಅವ್ರ ಅಪ್ಪಟ ಅಭಿಮಾನಿ ನಾನು KJ ಜಾರ್ಜ್ ಸಾಬ್. ನಮ್ಮ ಜಿಲ್ಲೆಗೆ ಬಂದು ಸಾಕಷ್ಟು ಜನರು ಸಮಸ್ಯೆ ಕೇಳ್ತಾರ, ಒಳ್ಳೆ ರೀತಿ ಕೆಲಸ ಮಾಡ್ತಾರ. ಸಚಿವರೇ, ಇದಕ್ಕಿಂತಾನು ಒಂದು ವೇಳೆ ತಡ ಆಯ್ತು ಅಂದ್ರೆ ರಾಮನು ವನವಾಸ 14 ವರ್ಷ ಆಯ್ತು, 14 ವರ್ಷಕ್ಕೆ ಹೋಗ್ತಾರ. ಇದಕ್ಕಿಂತಾನು ತಡ ಆಯ್ತು ಅಂದ್ರೆ 100ಕ್ಕೆ 100 ಅವ್ರು ಸುಸೈಡ್ ಮಾಡ್ಕೋತಾರ. ತಮ್ಮ ಕಾಳಜಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಒಂದು ವಾರ ಒಳಗಲ್ಲ 15 ದಿವಸದೊಳಗೆ ಅವರಿಗೆ ಆದೇಶ ಪ್ರತಿ ಕೊಟ್ಟು 545 ಕುಟುಂಬಕ್ಕೆ ತಾವು ದೇವರ ತಮಗೆ ವಿನಂತಿ ಮಾಡ್ತೀನಿ. ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ. ಒಂದು ವಾರ ಹೇಳಿದ್ದೀನಿ. ಧನ್ಯವಾದ. ದಿನಕರ್ ಕೇಶವ ಶೆಟ್ಟಿ ಸರಿ, ಅವನು ರಿಟ್ ಪಿಟಿಷನ್ ಹಾಕಿದಾಗ ಡಾಕ್ಟರ್ ಅಶ್ವಥ್ ನಾರಾಯಣ್ ಮುಗಿತ ಉತ್ತರ ಕೊಟ್ಟಿದ್ದಾರೆ. ನಾನು 15 ದಿವಸ ಮಾಡಿದ್ರೆ ಈಗ ಡಾಕ್ಟರ್ ಅಶ್ವಥ್ ನಾರಾಯಣ್, ಒಂದೊಂದು ವರ್ಷ ಬಸವರಾಜ್ ಪಾಟೀಲ್, ಯತ್ನಾಳ್, ಅಬ್ಬಾ ಪಾಟೀಲ್, CN ಬಾಲಕೃಷ್ಣ. ಸಭಾಧ್ಯಕ್ಷರೇ, ಮಾನ್ಯ ಅರಣ್ಯ ಸಚಿವರನ್ನ ಗಮನ ಸೆಳೀತೀನಿ. ಹೌದು, ಯಾವ ಪರವಾಗಿ ಯಾರು ಸಚಿವರು ಯಾರು ಉತ್ತರ ಕೊಡ್ತಾರೆ? ಚಂದ್ರಪ್ಪ, ಅದು ಆಯ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅರ್ಜಿಗೆ ಸಲ್ಲಿಸಿರುವಂತಹ ಶ್ರಮ ಅದು ಮತ್ತೆ ಅವರು ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ ಅನ್ನುವಂಥದ್ದು ಒಂದನೇ ಅಂಶ. ಎರಡನೇದು, ಹೆಚ್ಚಿಗೆ ಗುರಿಯನ್ನ ಕೊಡಬೇಕು ಅನ್ನುವಂಥದ್ದು 2 ಅಂಶ ನಾನು ಅವ್ರು ಹೇಳಿರೋದು ನಾನು ಅರ್ಥ ಮಾಡಿಕೊಂಡ ಹಾಗೆ. ಮೊದಲನೇ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅಧ್ಯಕ್ಷರೇ, ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಿದ್ದೇವೆ. ಏನಂದ್ರೆ, ಈ ಬಾರಿ ಸಲ್ಲಿಸಿದಂತ ಅರ್ಜಿ ಅದಕ್ಕೆ ಹೊಂದ್ಕೊಂಡಿರುವಂತ ದಾಖಲಾತಿಗಳೇನಿದಾವೆ ಅವುಗಳನ್ನ ಮುಂದಿನ ವರ್ಷ ಆ ದಾಖಲಾತಿಗಳನ್ನ ಮರು ಸಲ್ಲಿಸುವ ಅವಶ್ಯಕತೆ ಇಲ್ಲ. ದಾಖಲಾತಿ ಈ ವರ್ಷ ಸಲ್ಲಿಸಿದ್ರೆ
ಅದನ್ನ ಮುಂದಿನ ವರ್ಷಕ್ಕೂ ಕೂಡ ಅದೇ ದಾಖಲಾತಿಗಳನ್ನ ಮುಂದುವರಿಸಬಹುದು. ಸೊ ಅವರು ಬರೀ ಅಪ್ಲಿಕೇಶನ್ ಹಾಕಿ ಬಾಕಿ ಡಾಕ್ಯುಮೆಂಟೇಶನ್ ಎಲ್ಲ ಹೋದ ವರ್ಷದ್ದೇ ಪರಿಗಣಿಸುವ ಹಾಗೆ ಒಂದು ಬದಲಾವಣೆ ಮಾಡಿದ್ದೇವೆ. ಸೊ ಇದರಿಂದ ವರ್ಷ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಅಲೆದಾಡುವಂತ ಪರಿಸ್ಥಿತಿಗೆ ಒಂದು ಪರಿಹಾರವನ್ನ ಕೊಡೋ ಉದ್ದೇಶದಿಂದ ಡಾಕ್ಯುಮೆಂಟೇಶನ್ ಹಿಂದಿನ ವರ್ಷದ್ದೇ ಪರಿಗಣಿಸುವ ಒಂದು ಸೌಲಭ್ಯವನ್ನ ಅರ್ಜಿದಾರರಿಗೆ ಕೊಟ್ಟಿದ್ದೇವೆ. ಒಂದ್ ನಿಮಿಷ ಇಲ್ಲಿ ಸುವರ್ಣ ಅವರು ಸ್ವಲ್ಪ ತಾಳ್ಮೆ, ಇಷ್ಟು ಅವಸರ ಬೇಡ. ಎರಡನೇದು, ಗುರಿ ಹೆಚ್ಚು ಮಾಡಬೇಕು ಅಂತ ಮಾನ್ಯ ಶಾಸಕರು ಹೇಳುವಂತಹದ್ದು. ಅದರ ಹಿನ್ನೆಲೆಯಲ್ಲೂ ಕೂಡ ಮಾನ್ಯ ಸಭಾಧ್ಯಕ್ಷರೇ, ಎಲ್ಲಾ ಯೋಜನೆಗಳಲ್ಲೂ ಕೂಡ ನಾವು ಗುರಿಯನ್ನ ಹೆಚ್ಚಳನೂ ಕೂಡ ಮಾಡಿದ್ದೇವೆ. ಒಟ್ಟಾರೆ ನೋಡಿದ್ರೆ ಹೋದ ವರ್ಷ ಸುಮಾರು 149 ಕೋಟಿ ಈ ವಾಲ್ಮೀಕಿ ನಿಗಮಕ್ಕೆ ಅನುದಾನ ಕೊಟ್ಟಿದ್ವಿ. ಈ ವರ್ಷ ಬರುವ ವರ್ಷ 167 ಕೋಟಿಗೆ ಅನುದಾನವನ್ನ ಹೆಚ್ಚಳ ಮಾಡಿದ್ದೇವೆ ಸಭಾಧ್ಯಕ್ಷರೇ. ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರು ಕೂಡ ನಾವು ವರ್ಷ ಅದರನ್ನ ಹೆಚ್ಚಳ ಮಾಡ್ತಾನೆ ಇದ್ದೇವೆ. ಖಂಡಿತವಾಗಿ ಇನ್ನೂ ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಖಂಡಿತವಾಗಿ ಅದನ್ನ ಪರಿಗಣಿಸ್ತೇವೆ. ಉದಾಹರಣೆಗೆ ಅವರಿಗೆ ಇನ್ನೂ ಮನವರಿಕೆ ಮಾಡಲಿಕ್ಕೆ ನಾನು ಹೇಳೋದಾದ್ರೆ, ಪ್ರಮುಖವಾಗಿ 3 ಯೋಜನೆಗಳು ಇದ್ದಾವೆ ವಾಲ್ಮೀಕಿ ನಿಗಮದಲ್ಲಿ. ಒಂದು ಗಂಗಾ ಕಲ್ಯಾಣ, ಮತ್ತೊಂದು ಸ್ವಯಂ ಉದ್ಯೋಗ, ಮಗದೊಂದು ಸಣ್ಣ ಸಾಲ ಮೈಕ್ರೋ ಕ್ರೆಡಿಟ್ ಸ್ಕೀಮು. ಇದರಲ್ಲಿ ತಮ್ಗೆ ನಾನು ಮಾಹಿತಿ ಕೊಡೋದಾದ್ರೆ, ಯಾಕಂದ್ರೆ ಬರೀ ಹೇಳಿಕೆ ಕೊಡ್ತೀರಿ, ಇದು ನಿಜವಾಗಿ ವಾಸ್ತವದಲ್ಲಿ ಏನಿದೆ ಅನ್ನುವಂತ ಪ್ರಶ್ನೆ ಅವ್ರ ಮನಸ್ಸಿನಲ್ಲಿ ಇರಬಹುದು. ಸೊ ಅದಕ್ಕೆ ನಾನು ಅವರಿಗೆ ಸ್ಪಷ್ಟವಾದ ಅಂಕಿ ಸಂಖ್ಯೆಯನ್ನು ಕೊಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. 2022-23ರಲ್ಲಿ ಗಂಗಾ ಕಲ್ಯಾಣಕ್ಕೆ ಕೊಟ್ಟಿದ್ದು ಬರೀ 644 ಗುರಿ. ಈ 24-25ನೇ ಸಾಲದಲ್ಲಿ 1462, ಅಂದ್ರೆ 2 ಪಟ್ಟಿಗಿಂತ ಹೆಚ್ಚು ಹೆಚ್ಚಳ ಮಾಡಿದ್ದೇವೆ ಸಭಾಧ್ಯಕ್ಷರೇ. ಹಾಗೆ ಸ್ವಯಂ ಉದ್ಯೋಗಕ್ಕೆ 2022-23ರಲ್ಲಿ 1375 ಗುರಿ ಇತ್ತು. 24-25ನೇ ಸಾಲಿನಲ್ಲಿ ಅದನ್ನ 2150ಕ್ಕೆ ಹೆಚ್ಚಳ ಮಾಡಿದ್ದೇವೆ. ಅದರಲ್ಲೂ ಕೂಡ ಸುಮಾರು 50% ಹೆಚ್ಚಳ ಮಾಡಿದ್ದೇವೆ ಗುರಿಯನ್ನ. ಸ್ವಯಂ ಉದ್ಯೋಗ ಗುರಿ ಯಾವಾಗ್ಲೂ ನಾವು ಹೆಚ್ಚಿಗೆ ಕೊಡ್ತೇವೆ, ಆದ್ರೆ ಗುರಿಗೆ ತಕ್ಕ ಹಾಗೆ ಅರ್ಜಿಗಳೇ ಬರ್ತಾ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ಸ್ವಯಂ ಉದ್ಯೋಗದಲ್ಲಿ ಕೂಡ ಹಿಂದಿನ ವರ್ಷ 22-23ನಲ್ಲಿ 12,000 ಗುರಿ ಇತ್ತು. ಈ ವರ್ಷ ಅದನ್ನ 13,320ಕ್ಕೆ ಗುರಿಯನ್ನ ಮಾಡಿದ್ದೇವೆ, ಆದ್ರೆ ಅಲ್ಲಿ ಅರ್ಜಿ ಬರ್ತಾ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಸ್ವಯಂ ಉದ್ಯೋಗದಲ್ಲಿ ಉಳಿತಾಯ ಆಗುವಂತಹ ಹಣವನ್ನ ಬಹುಶಃ ಎಲ್ಲಿ ಹೆಚ್ಚಿಗೆ ಬೇಡಿಕೆ ಇದೆ ಆ ಯೋಜನೆಗೆ ಮರು ವಿನಿಯೋಗ ಮಾಡಿ ಅಲ್ಲಿ ಶಾಸಕರು ಹೇಳಿದಾಗೆ ಹೆಚ್ಚಿನ ಗುರಿಯನ್ನ ಕೊಡುವಂತ ಒಂದು ಅವರ ಸಲಹೆ ಉತ್ತರವಾಗಿ ನಾವು ಇರುವ ಅಲೋಕೇಶನ್ ನಲ್ಲೇ ಯಾವ್ದ್ರಲ್ಲಿ ಯೂಸ್ ಆಗ್ತಾ ಇಲ್ಲ ಅದನ್ನ ತೆಗೆದು ಬೇರೆ ಸ್ಕೀಮಿಗೆ ಹಾಕಿ ಅಲ್ಲಿ ಸ್ವಲ್ಪ ಗುರಿ ಹೆಚ್ಚಳ ಮಾಡುವಂತಹದ್ದನ್ನು ಮಾಡ್ತೇವೆ ಸಭಾಧ್ಯಕ್ಷರೇ. ಸೊ ಒಂದು ಓವರ್ ಆಲ್ ಅಲೋಕೇಶನ್ ಹೋದ ವರ್ಷ 149 ಇದ್ದಿದ್ದು ಈ ವರ್ಷ 167ಕ್ಕೆ ಹೆಚ್ಚಳ ಮಾಡಿದ್ದೇವೆ. ಅದರೊಳಗಡೆ ಕೂಡ ಯಾವ ಕಾಂಪೊನೆಂಟ್ ಅಲ್ಲಿ ಸೇವಿಂಗ್ ಆಗ್ತಾ ಇದೆ ಅದನ್ನ ಡಿಮ್ಯಾಂಡ್ ಇರುವಂತ ಕಾಂಪೊನೆಂಟ್ ಗೆ ಶಿಫ್ಟ್ ಮಾಡಿ ಹೆಚ್ಚಿನ ಗುರಿಯನ್ನು ಕೊಡುವಂತ ಕೆಲಸ ಮಾಡ್ತೇವೆ. ಮತ್ತು ಅರ್ಜಿಗಳು ಪದೇ ಹಾಕಬೇಕು, ಎಲ್ಲ ವ್ಯರ್ಥ ಆಗ್ತಾ ಇದೆ ಅನ್ನೋದನ್ನ ಅರ್ಜಿಯನ್ನ ಕ್ಯಾರಿ ಓವರ್ ಮಾಡುವಂತ ಒಂದು ಸೌಲಭ್ಯವನ್ನು ನಾವು ಅರ್ಜಿದಾರರಿಗೆ ಕೊಡ್ತೇವೆ. ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಮಾನ್ಯ ಸಚಿವರು ವರ್ಷ ಗುರಿ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರು, ಅನುಷ್ಠಾನ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ತಾವೊಂದು ಫಿಗರ್ ಕೊಟ್ರೆ ಬಹುಶಃ ಇಡೀ ಸದನಕ್ಕೆ ಗೊತ್ತಾಗುತ್ತೆ. ಅನುಷ್ಠಾನ ಆಗೋದಿಲ್ಲ ಇದು. ಅವರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಡ್ತಾ ಇಲ್ಲ, ಅನುಷ್ಠಾನನೂ ಆಗ್ತಾ ಇಲ್ಲ. ಅದು ಗುರಿಗಳನ್ನು ನಾವು ಹೇಳ್ತಾ ಹೋಗ್ಬೋದು, ಅವ್ರು ಹೇಳಿದ ಸರಿ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆದರೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಒಂದು ಗುರಿ ನಿಗದಿ ಮಾಡಿದ್ದಾರೆ. ಇವನ್ ಕ್ಯಾರಿ ಫಾರ್ವರ್ಡ್ ಆದರೂ ಕೂಡ 5 ವರ್ಷಕ್ಕೆ 5 ಜನರಿಗೆ ಮಾತ್ರ ಅವಕಾಶ ಇದೆ. ಅದರಿಂದಾಗಿ ನನ್ನ ವಿನಂತಿ, ಯಾವ ಭಾಗದಲ್ಲಿ ಆ ಸಮುದಾಯಕ್ಕೆ ಸೇರಿದವರ ಜನಸಂಖ್ಯೆ ಹೆಚ್ಚುಂಟು ಅದರ ಆಧಾರದಲ್ಲಿ ಗುರಿಯನ್ನು ನಿಗದಿಪಡಿಸಿದರೆ ಅತಿ ಹೆಚ್ಚು ಫಲಾನುಭವಿಗಳಿಂದ ಅವಕಾಶ ಕಲ್ಪಿಸಿದಂತಾಗ್ತದೆ. ಇಲ್ಲದಿದ್ದರೆ ನೇರವಾಗಿ ಅದರಿಂದ ಬಹಳಷ್ಟು ಸಲ್ಲಿಕೆ ಮಾಡಿ ಅದನ್ನು ಕೈ ಬಿಡುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸರಿ, ಅವರು ಹೇಳುವಂತಹದ್ದು ವೈಜ್ಞಾನಿಕವಾಗಿ ಇದೆ ಸಭಾಧ್ಯಕ್ಷರೇ, ವಿಚಾರ ಮಾಡ್ತೇವೆ ಸರ್. ಮಾನಪ್ಪ ವಿಠಲ್ ದೊಂಡ್ಯ ಕಟಕ ದೊಂಡ ವಿಠಲ್ ದೊಂಡಿ ಬಾ. ಸನ್ಮಾನ್ಯ ಅಧ್ಯಕ್ಷರೇ, ಇವರೇ ಈಗ ಬರ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಬರ್ತಾರೆ. ಮಾನಪ್ಪ ವಜ್ಜಲ್, ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಅವರು.
1128ನೇ ಪ್ರಶ್ನೆಯನ್ನ ಮಾನ್ಯ ಗೃಹ ಸಚಿವರನ್ನ ಕೇಳಬಯಸ್ತೇನೆ. ಗೃಹ ಸಚಿವರು. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಂಕಿಅಂಶಗಳು ಹಾಕಿ ಒಟ್ಟಾರೆ ಟೋಟಲ್ 556 ವಲಸಿಗರು ನಮ್ಮ ರಾಜ್ಯದಲ್ಲಿ ಅದರ ಅಂತಕ್ಕಂಥದ್ದು ಉತ್ತರವನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಪತ್ರಿಕೆಯಲ್ಲಿ ನೋಡಿಕೊಂಡಾಗ ಸನ್ಮಾನ್ಯ ಅಧ್ಯಕ್ಷರೇ, ಬರೀ ಬಿಜಾಪುರ ಜಿಲ್ಲೆಯಲ್ಲೇನೆ 15,000 ಜನ ಒಂದೇ ಜಿಲ್ಲೆಯಲ್ಲೇನೆ ವಾಸವಾಗಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ನಮಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬರೀ 556 ಮಂದಿ ಎಲ್ಲ ಜಿಲ್ಲೆಗಳಲ್ಲಿ ಲಿಸ್ಟ್ಗಳು ಸೇರಿ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ಒಂದೇ ಜಿಲ್ಲೆಯಲ್ಲೇ 15,000 ಜನ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಇದು ಲಕ್ಷಾಂತರ ಜನರು ಅದರಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸಿಕೊಡ್ತಾ ಇದೆ. ಮಾತಾಡಿ. ನಾವು ಡಿಮ್ಯಾಂಡು ಈಗ ಬಂದ ಡಿಮ್ಯಾಂಡ್ ವಿಚಾರ ಹೇಳಿದ್ವಿ. ಇನ್ನು ಮುಂದೆ ಬರಬಹುದಾದ ಡಿಮ್ಯಾಂಡು 19,000 ಅಂತ ಹೇಳಿದ್ವಿ. ಈಗಾಗಲೇ 18,000 ಡಿಮ್ಯಾಂಡ್ ಬಂದಿದೆ. ನಮ್ಮಲ್ಲಿ ರೈತರಿಗೆ 7 ಅವರ್ಸ್ ಕೊಡ್ಲಿಕ್ಕೆ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ. ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾವು ಈಗಾಗಲೇ ಎಕ್ಸ್ಚೇಂಜ್ ಒಟ್ಟಿಗೆ ಒಪ್ಪಂದ ಮಾಡಿದ್ದೀವಿ. ಬೇರೆ ಬೇರೆ ನೋಡ್ರಿ ಪ್ಲೀಸ್ ಕ್ವಶನ್ ಏನ್ರಿ ಗೌಡ್ರೆ, ಅಲ್ಲ ಕ್ವಶನ್ ಬರ್ದಾಗ ಏನು 7 ಗಂಟೆ ಅಂದ್ರಲ್ಲ, ಅಲ್ಲ ವಿಚಾರ ನಿನ್ನೆ ರಾತ್ರಿ ದಯಮಾಡಿ ನನ್ನ ಮಾತು ಕೇಳಿ. ಕ್ವಶನ್ ಅವ್ರ ನೋಡಿ ಬರಬೇಡಿ. ಸನ್ಮಾನ್ಯ ಸಭಾ ಉತ್ತರ ಕಂಪ್ಲೀಟ್ ಆಗೋ ತನಕ ತಾವು ಸ್ವಲ್ಪ ಪೇಷನ್ಸ್ ಇಲ್ಲಿ ಇದ್ಬಿಟ್ಟು ನಾನು ಹೇಳ್ತೀನಿ. ನಾವು ಹೇಳಿದ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಕೇಳಿ. ಏನಾಗಿದೆ ಅಂತ ಹೇಳ್ಬಿಟ್ರೆ, ನಾವು ಡಿಮ್ಯಾಂಡ್ಗೆ ಸರಿಯಾಗಿ ಕೊಡ್ಲಿಕ್ಕೆ ನಮ್ಮ ಹತ್ರ ಕರೆಂಟ್ ಇದೆ. ಅವ್ರಿಗೆ ಉತ್ತರ ಹೇಳ್ಬೇಡಿ, ನಮ್ ಕಡೆ ಹೇಳಿ. ಅವ್ರ ಮಾತು ಹೇಳ್ತಾನ. ಈಗ ನಮ್ಮ ಹತ್ರ ಬೇಕಷ್ಟು ವಿದ್ಯುತ್ ಅವೈಲಬಿಲಿಟಿ ಇದೆ. ಈಗ ನಮಗೆ ಏನಾಗ್ತದೆ, ಒಂದು ತೊಂದರೆ ಏನಾಗ್ತಾ ಇದೆ, ಹಗಲು ಹೊತ್ತೇ 7 ಗಂಟೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೆಲವು ಕಡೆಯಲ್ಲಿ ಏನಾಗ್ತದೆ, ನಮಗೆ ಬೇಡಿಕೆ ಬರ್ತದೆ. ಮೊನ್ನೆ ಅಸೆಂಬ್ಲಿಯಲ್ಲಿ ಬಂತು, ನಮಗೆ ಸತತವಾಗಿ 7 ಗಂಟೆ ಕೊಡಬೇಡಿ, ನಮಗೆ 4 ಗಂಟೆ ಕೊಡಿ, ಇನ್ನು ಬೇರೆ ಹೊತ್ತಿನಲ್ಲಿ 3 ಗಂಟೆ. ಯಾಕಂದ್ರೆ ನಮ್ಮ ಪಂಪ್ ಸೆಟ್ಗಳು ಅದು ಇದಾಗ್ತದೆ ಅಂದ್ಬಿಟ್ಟು ಅದಕ್ಕೆ ನೀರು ತಗೊಳ್ಳ, ನೀರು ಬರ್ಲಿಕ್ಕೆ ಸಮೇತ ಸ್ವಲ್ಪ ತಡ ಆಗ್ತದೆ ಅಂದ್ಬಿಟ್ಟು ಹೇಳಿದ್ರು. ಕೆಲವು ಕಡೆಯಲ್ಲಿ ಏನಾಗಿದೆ, ನಮಗೆ 7 ಅವರ್ಸ್ ಕೊಡ್ಲಿ ನಮ್ಮ ಕೈಯಿಂದ ಏಕೆ ಸಾಧ್ಯತೆ ಇಲ್ಲ. ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಬೇಡಿಕೆ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಲಾಸ್ಟ್ ಮಳೆ ಬಂದಿದ್ದರಿಂದ ಬೇಡಿಕೆ ಬಹುಶಃ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಒಂದೇ ಸಲ ನಮ್ಮ ಇದು ಸಬ್ಸ್ಟೇಷನ್ಗಳಿಗೆ ಕೆಪಾಸಿಟಿ ಅಷ್ಟಿಲ್ಲ. ಕೆಪಾಸಿಟಿ ಇಲ್ಲದಕ್ಕೋಸ್ಕರವಾಗಿ ಕೆಲವೊಂದು ಸತಿ ನಾವು 4 ಮತ್ತು 3 ಗಂಟೆ ಕೊಡ್ತಾ ಇದ್ದೀವಿ. ಈ ಫಾರೆಸ್ಟ್ ಏರಿಯಾದಲ್ಲಿ ಮಾತ್ರ ನಾವು ಆದಷ್ಟು ಹಗಲು ಹೊತ್ತು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಗಲು ಹೊತ್ತು ಕೊಡಬೇಕು. ಇವತ್ತು ನಾವು ಈ ಸ್ಮಾರ್ಟ್ ಮೀಟರ್ ಹಾಕಿದರೆ ಎಲ್ಲ ಕಡೆ ನಾವು ಸ್ಮಾರ್ಟ್ ಮೀಟರ್ ಯಾಕೆ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಅವ್ರ ಗ್ರಾಹಕರೇ ದುಡ್ಡು ಕೊಡಬೇಕಾಗ್ತದೆ. ನಾವು ಸರ್ಕಾರದಿಂದ ಕೊಡೋದಿಲ್ಲ. ನಾವು ಈಗಾಗಲೇ ಸರ್ಕಾರದಿಂದ IP ಸೆಟ್ಗಳಿಗೆ ಸುಮಾರು 19,000 20,000 ಕೋಟಿ ಕೊಡ್ತಾ ಇದ್ದೀವಿ ಒಂದು ವರ್ಷಕ್ಕೆ. ಗೃಹಜ್ಯೋತಿ ಬೇರೆ, IP ಸೆಟ್ಗಳಿಗೆ ಮಾತ್ರ ಸರ್ಕಾರದಿಂದ ಕೊಡ್ತಾ ಇದ್ದೀವಿ. ಅದರಿಂದ ನಾವು ಎಲ್ಲ ಒಪ್ಪಂದ ರೈತರೊಟ್ಟಿಗೆಲ್ಲ ಒಪ್ಪಂದ ಮಾಡಿ 7 ಅವರ್ಸ್ ಕೊಡ್ಲಿಕ್ಕೆ ಈಗಾಗಲೇ ಮಾಡಿದ್ವಿ. ಬಹುಶಃ ನೀವು ಏನು ಹೇಳಿದ್ರೆ, ಮಂಡ್ಯದಲ್ಲಿ ಆಗಲಿ ಶುಗರ್ ಕೇನ್, ನಾವು ಲಾಸ್ಟ್ ಇಯರ್ ರಾಯಚೂರಲ್ಲಿ ಅದೇ ಥರ ಆಗಿತ್ತು. ಅಧ್ಯಕ್ಷ ಸಭಾಪತಿಗಳೇ ಏನಾಗಿತ್ತು ಅಂದರೆ, ಅವರಿಗೆ ಆ 2 ಮಂತ್ಸಿಗೆ ಅಥವಾ 1.5 ಮಂತ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಬೇಕಂತ ಹೇಳಿದ್ದಾರೆ, ಒನ್ಲಿ ಫಾರ್ ಆ ಕಟ್ಔಟ್ ಟೈಮ್. ಅದೇ ರೀತಿಯಲ್ಲಿ ಏನಾದರೂ ಮಂಡ್ಯದಲ್ಲಿ ಏನಾದರೂ ಅಥವಾ ಕಟ್ಔಟ್ ಟೈಮ್ ಬಂದುಬಿಟ್ಟು ಅದು ಸ್ವಲ್ಪ ಜಾಸ್ತಿ ಬೇಕಾದರೆ ನಾನು ನಮ್ಮ ಈ ಇಲಾಖೆ ಅಧಿಕಾರಿಗಳೊಟ್ಟಿಗೆ ಮಾತಾಡಿ ಅದಕ್ಕೇನಾದರೂ ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಪರಿಶೀಲನೆ ಮಾಡ್ತೀನಿ. ನಾನು ಪ್ರಾಮಿಸ್ ಮಾಡೋದಿಲ್ಲ, ಪರಿಶೀಲನೆ ಮಾಡಿಬಿಟ್ಟು ನಂತರ ನಿಮಗೆ ಅದಕ್ಕೆ ಉತ್ತರ ಕೊಡ್ತೀನಿ. ನೋಡಿ, ನಾನು 4 ವಿದ್ಯುತ್ ಕಂಪನಿಗಳಿಗೆ ನೀವು ಪೂರ್ಣ ಪ್ರಮಾಣದಲ್ಲಿ ಅಡ್ವಾನ್ಸ್ ಆಗಿ ಹಣ ಕೊಟ್ಬಿಟ್ಟಿದ್ದೀರಿ ಸರ್. ಗೃಹ ಜ್ಯೋತಿನಲ್ಲಿ ಸಮರ್ಪಕವಾಗಿ ಆಗ್ತಾ ಇದೆ. ಈಗ ನಮ್ಮ ನಾರಾಯಣ ಸ್ವಾಮಿ ಅವರು ಸರ್ಕಾರ ದಿವಾಳಿ ಆಗಿದೆ, ಸರ್ಕಾರದ ದುಡ್ಡಿಲ್ಲ ಅಂತ ಅವಾಗ ಹೇಳ್ತಾ ಇರ್ತಾರೆ. ನೀವು ಸಂಪೂರ್ಣವಾಗಿ ಹಣವನ್ನ 4 ಕಂಪನಿಗಳಿಗೆ ಪಾವತಿ ಮಾಡಿದ್ರೆ ತಮಗೆ ಅಭಿನಂದನೆಗಳು ಸಾಹೇಬ್ರೆ. ನನಗೆಲ್ಲ ಅಭಿನಂದನೆ. ನಿಜವಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ಗೃಹ ಜ್ಯೋತಿದಲ್ಲಿ ಅವರು ಬಜೆಟ್ ಅಲ್ಲೇ ಪ್ರೊವಿಷನ್ ಮಾಡಿದ್ದಾರೆ. ಅವರು ಅಡ್ವಾನ್ಸ್ ಆಗಿ ಅವರೇ ಕೊಡ್ತಾ ಇದ್ದಾರೆ, ನಮ್ಮ ಇಲಾಖೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಹುಶಃ ಈ IP ಸೆಟ್ ವಿಚಾರದಲ್ಲಿ 2-3 ಪ್ರಾಬ್ಲಮ್ ಇದೆ. ಅದು ಮತ್ತೆ ನಾನು ನಿಮಗೆ ಮಾತಾಡ್ತೀನಿ. ಯಾಕಂದ್ರೆ ಈ ಅಕ್ರಮ ಸಕ್ರಮ ನಾವು ಅದನ್ನು ಸ್ವಲ್ಪ ರೆಗ್ಯುಲರೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಇನ್ನೊಂದು ವರ್ಷದಲ್ಲಿ ಎಲ್ಲ ಅಕ್ರಮ ಸಕ್ರಮ ಮಾಡಿದ ಮೇಲೆ ನಿಮ್ಮೊಟ್ಟಿಗೆಲ್ಲ ಕರೆದು ಮಾತಾಡ್ತೀನಿ. ಈಗ ನನ್ನ ಮೊನ್ನೆ
ನಮ್ಮ ಸುರೇಶ್ ಗೌಡರು ಒಂದು ಸಲಹೆ ಕೊಟ್ಟಿದ್ದಾರೆ ನಮ್ಮ ಇದರಲ್ಲಿ ಬಿಜೆಪಿ ಉಪನಾಯಕರು. ನೋಡಿ, ನೀವು ಹಣ ಇರುವವರಿಗೆಲ್ಲ ಕೊಡಬೇಡಿ, ಈ ಫ್ರೀ ಕೊಡಬೇಡಿ, ಯಾರು ನಿಜವಾಗಿ ಇದ್ದಾರೆ ಅವರಿಗೆ ಕೊಡಿ. ಇದರ ವಿಚಾರ ಈಗ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಈ ಅಕ್ರಮ ಸಕ್ರಮದೊಂದು ಹತೋಟಿಗೆ ಬಂದ ಮೇಲೆ ನಿಮ್ಮನ್ನೆಲ್ಲ ಕರೆಸಿ ಮಾತಾಡ್ತೀವಿ. ಯಾವ ರೀತಿಯಲ್ಲಿ ಈಗ 19,000 ಅಲ್ಲ 20,000 ಕೊಟ್ಟು ಕೊಡಬೇಕಾದ್ರೆ ನಾವು ಈಗಾಗಲೇ ಕುಸುಮ್ ಸಿ ಒಂದು ಮಾಡಿದ್ವಿ. ಕುಸುಮ್ ಸಿ ಮತ್ತೆ ಬಿ. ಕುಸುಮ್ ಸಿಯಲ್ಲಿ ಏನು ಮಾಡ್ತಾ ಇದ್ವಿ, ಈಗಾಗಲೇ ಸುಮಾರು 3,000 ಮೆಗಾವಾಟಿಗೆ ಈಗಾಗಲೇ ಟೆಂಡರ್ ಕರೆದಿದ್ವಿ. ಆ ಸಬ್ಸ್ಟೇಷನ್ ಎಲ್ಲಿದೆ ಅಲ್ಲಿಯೇ ಒಂದು ಮೆಗಾವಾಟಿಗೆ 3.5-4 ಎಕರೆ ಜಾಗ ಬೇಕಾಗ್ತದೆ. ಆ ಸಬ್ಸ್ಟೇಷನ್ ಕೆಪಾಸಿಟಿಗೆ ಅದರ ಪ್ರಕಾರ ಲ್ಯಾಂಡ್ ಕೊಟ್ಟರೆ ನಾವು ಅಲ್ಲೇ ಉತ್ಪಾದನೆ ಮಾಡ್ತೀವಿ. ಅಲ್ಲೇ ಸಹ ನಾವು ಕರೆಂಟು ಹಗಲು ಹೊತ್ತು ಕರೆಂಟ್ ಕೊಡಲಿಕ್ಕೆ ನಾವು ಇದು ಮಾಡ್ತಾ ಇದ್ವಿ. ಅದಕ್ಕೆ ಎಲ್ಲ ತಾವು MLCಗಳು MLAಗಳು ನಾನು ಎಲ್ಲ ಕಡೆನೂ ಹೋಗ್ತಾ ಇದ್ದೀನಿ. ಸ್ವಲ್ಪ ತಾವು ಮುತುವರ್ಜಿ ವಹಿಸಿದ್ರೆ ಅದು ಬೇಗ ಆಗ್ತದೆ. ಅದೇ ರೀತಿಯಲ್ಲಿ ಕುಸುಮ್ ಬಿ ಅದು ಸಮೇತ ಸುಮಾರು ಇವಾಗ 80% ಸಬ್ಸಿಡಿ ಕೊಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಈಗ 12 ಜನ ವೆಂಡರ್ಸ್ ಅನ್ನು ನಾವು ಅವ್ರನ್ನ ಪ್ಯಾನೆಲ್ ಹಾಕಿದ್ದೀವಿ. ಕೃಷಿಕರು ಯಾರನ್ನ ಫಾರ್ಮ್ ಹೌಸ್ ಯಾರನ್ನ ಬೇಕಾದರೂ ಅವ್ರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರನ್ನ ಎಂಗೇಜ್ ಮಾಡ್ಕೋಬೋದು. ಅದರಲ್ಲಿ ಏನಿದೆ 80% ಫಾರ್ಮರ್ಸಿಗೆ ಬರೀ ನೀರು ಇರಬೇಕು, ಈಲ್ಡ್ ಸರ್ಟಿಫಿಕೇಟ್ ಇರಬೇಕು. ಬಾಕಿ ಪಂಪ್ ಸಮೇತ ಈ 80% ಅಲ್ಲಿ ಪಂಪ್ ಸಮೇತ ಬರ್ತದೆ. 20% ಅವ್ರು ಕೊಡಬೇಕಾಗುತ್ತೆ ಅಷ್ಟೇ. ಪಂಪ್ ಸಮೇತ ಅವರಿಗೆ ಫ್ರೀ ಆಗಿ ಸಿಗ್ತದೆ. ಬಾಕಿ ಎಲ್ಲ ವ್ಯವಸ್ಥೆಗಳು ಮಾಡ್ತೀವಿ. ಇದೆರಡು ಆದರೆ ಬಹುಶಃ ಸರ್ಕಾರಕ್ಕೆ ಒಳ್ಳೇದಾಗ್ತದೆ, ರೈತರಿಗೆ ಒಳ್ಳೇದಾಗ್ತದೆ. ಆ ರೀತಿಯಲ್ಲಿ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಇನ್ನೊಂದು ವರ್ಷದಲ್ಲಿ ಬಹುಶಃ ಒಂದು ಮಟ್ಟಿಗೆ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಮಾಡಬೇಕಾಯ್ತು 1 ತಿಂಗಳೊಳಗೆ ಫೈನಲ್ ಮಾಡ್ತಕ್ಕಂಥ ಒಂದು ವಿಶ್ವಾಸವನ್ನ ಕೊಡ್ಲಿಕ್ಕೆ ಇಷ್ಟ. ಮಾನ್ಯ ಅಧ್ಯಕ್ಷರೇ, ಖಾಲಿ ಹುದ್ದೆಗಳನ್ನ ತುಂಬಬೇಕು ಅಂತ 2 ಲಕ್ಷಕ್ಕಿಂತ ಮೇಲೆ ಹುದ್ದೆಗಳನ್ನ ಇಡೀ ರಾಜ್ಯದಲ್ಲಿ ಖಾಲಿ ಇದಾವೆ. ಬಡ್ತಿನೇ ಇರಲಿ ಅಥವಾ ಖಾಲಿ ಹುದ್ದೆಗಳನ್ನ ತುಂಬ್ಕೋಬೇಕಂತ ಸರ್ಕಾರ ಪದೇ ಪದೇ ಹೇಳ್ಕೊತಾ ಬಂದಿದೆ. ಇವತ್ತು ಮಾಡ್ತೀವಿ, ಮಾಡ್ಕೊತಾ ಇದ್ದೀವಿ, ನಾಳೆ ಮಾಡ್ತೀವಿ, ಪೂರ್ತಿ ತುಂಬ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ಅವರ ವರದಿ ಬರುವವರೆಗೆ, ಅಂದ್ರೆ ಒಳ ಮೀಸಲಾತಿ ಜಾರಿಗೆ ತರುವವರೆಗೆ ನಾವು ಯಾವ ಬಡ್ತಿನೂ ಕೊಡಕೂಡದು ಅಂತಂದು ಒಂದು ಆದೇಶ ಮಾಡಿದ್ದಾರೆ DPR ಇಂದ. ಮಾನ್ಯ ಅಧ್ಯಕ್ಷರೇ, ವರದಿ ಯಾವಾಗ ಕೊಡ್ತಾರೆ? ಇಟ್ಸ್ $1 million ಕ್ವಶನ್. ಈ ಒಳ ಮೀಸಲಾತಿ ತರುವಂತ ವಿಷಯದ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ, ಎಲ್ಲರೂ ಸ್ವಾಗತ ಮಾಡ್ತಾರೆ. ಅದರೊಳಗೇನು 2 ಮಾತಿಲ್ಲ. 20 ವರ್ಷದಿಂದ ಸದನದಲ್ಲಿ ಎಲ್ಲ ಕಡೆ ಬರೀ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ಸರ್ 1 ತಿಂಗಳಲ್ಲ 2 ತಿಂಗಳಲ್ಲಿ ಮಾಡ್ರಿ ಅಂತ ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಕಿ ಕೊಟ್ಟಿದ್ದಾರೆ. ಈಗ ಅದು ಕೊಟ್ಟೆ 4 ತಿಂಗಳಾಯ್ತು, ಇನ್ನೂ ಏನೂ ಬಂದಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದ್ದಂತೆ ಅಂಕಿ ಸಂಖ್ಯೆ ಏನೂ ಇಲ್ಲ. 101 ಜಾತಿಯ ಒಳಜಾತಿಯ ಅಂಕಿ ಸಂಖ್ಯೆಗಳು ಎಲ್ಲಿದ್ದಾವೆ, ಯಾರು ಅದ್ರ ಬಗ್ಗೆ ಸರ್ವೆ ಮಾಡಿ ಅಂಕಿ ಸಂಖ್ಯೆಗಳನ್ನ ಪಟ್ಟಿ ಮಾಡಿದ್ದೇವಿ ಅಂತ ಅನ್ನುವಂಥದ್ದು ಒಂದು ಮಾತು ಸ್ಪಷ್ಟವಾಗಿ ಹೇಳಿ ನೋಡೋಣ. ಇಲ್ಲೇ ಇಲ್ಲ ಸಚಿವರು, ಇಲ್ಲೇ ಇಲ್ಲ ಸರ್. 1 ಮಿನಿಟ್ ಸರ್. ನೀವು 1 ತಿಂಗಳೊಳಗಡೆ ಅವ್ರು ನಾನೆಲ್ಲ ಕ್ಲಿಯರ್ ಮಾಡಿಸ್ತೀನಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀನಿ ನಿಮ್ಮ ಹತ್ರ ಸೀನಿಯಾರಿಟಿ ಲಿಸ್ಟ್ ಮಾಡ್ತಾರೆ. ಆದ್ರೆ ಅದರ ಮುಂದೋಗಿ ನಾವು ಅದನ್ನ ಪ್ರಮೋಷನ್ಸ್ ಕೊಡ್ಬೇಕಂದ್ರು ಇಟ್ಸ್ ಆಸ್ ಗುಡ್ ಆಸ್ ಅಪಾಯಿಂಟ್ಮೆಂಟ್ ಆಫ್ PU ಕಾಲೇಜ್ ಲೆಕ್ಚರರ್ಸ್. ಆಗ ನಾಗಮೋಹನ್ ದಾಸ್ 1 ಮಿನಿಟ್ ಅಣ್ಣ ಒಂದೇ ಸೆಕೆಂಡ್. ಅದು ಒಂದು ಲಾಜಿಕ್ ಇದೆ. 1 ತಿಂಗಳಲ್ಲಿ ಸಚಿವರು ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಆ ಕಡೆ ಇದನ್ನ ಏನು SC ಕ್ಯಾಟಗರೈಸೇಷನ್ ಆಗಿತ್ತಲ್ಲ, ಅದನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಆಯೋಗ ನೇಮಕ ಆಗಿದೆ. ಅವರ ವರದಿ ಬರೋವರೆಗೆ ಮಾಡಬಾರ್ದು ಅಂತ ಕೂಡ ಆದೇಶ ಇದೆ. ಹೌದು, ಆ ಕಾರಣದಿಂದ ಮಾಡಕ್ಕಾಗಲ್ಲ ಅಂತ. ಅಲ್ಲ, ನನ್ನ ಪ್ರಶ್ನೆ ಏನಿದೆ ಮಾನ್ಯ ಅಧ್ಯಕ್ಷರೇ, ಅಲ್ಲ ರಿಸರ್ವೇಶನ್ ಇದ್ರಲ್ಲಿ ಕೊಡುವುದರಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತಂದ್ರೆ ನಾಗಮೋಹನ್ ದಾಸ್ ಜಿ ಅವರ ವರದಿಯನ್ನ ಕೊಡಬೇಕು. ಒಳ ಮೀಸಲಾತಿ ಬೇರೆ ಬೇರೆ ಜಾತಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಕೊಡ್ಬೇಕಂತ ತೀರ್ಮಾನ ಆದ್ಮೇಲೆ ಇದು ಮಾಡ್ತಾರ ಅಂತಂದ್ರೆ ಯಾವಾಗ ಪ್ರಮೋಷನ್ ಆಗುತ್ತೆ? ಬಹಳ ಕಷ್ಟದಾಯಕ ವಿಷಯ ಇದೆ. ನನ್ನ ಒಂದು ವಿನಂತಿ ಮಾನ್ಯ ಸಚಿವರಿಗೆ, ವಿಶೇಷ ಪ್ರಕರಣ ಅಂತ ಹೇಳಿ ಈ ಪ್ರಮೋಷನ್ಸ್ ಅನ್ನ ತಾವು ಅದನ್ನ ಬದಿಗಿಟ್ಟು ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿ ಪಡೀರಿ. ಇದು 1ನೇ ವಿಷಯ. ಮತ್ತಿದು ಬರೀ ಬಡ್ತಿ ಸಲುವಾಗಿ ಅಷ್ಟೇ ಅಲ್ಲ ಸರ್, ಒಳ ಮೀಸಲಾತಿ ಜಾರಿಗೆ ತರುವವರೆಗೆ ನೋ ಅಪಾಯಿಂಟ್ಮೆಂಟ್ಸ್ ಅಂತಂದ್ರೆ ಇದು ಬಹಳ ಗಂಭೀರವಾದಂತ ವಿಷಯ. ಸರ್ಕಾರ ಗಮನ ತಗೋಬೇಕು. ಮಾನ್ಯ ನಾವು ಮತ್ತೊಮ್ಮೆ ಹೇಳ್ತೀನಿ, ವಿ ವೆಲ್ಕಮ್ ಇಂಟರ್ನಲ್ ರಿಸರ್ವೇಶನ್. ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ. ಆದರೆ ಅಲ್ಲಿವರೆಗೆ ಅಪಾಯಿಂಟ್ಮೆಂಟ್ ಇಲ್ಲ ಅಂತಂದ್ರೆ
ನನಗೆ ಅನುಮಾನ ಬರುತ್ತೆ ಈ ಸರ್ಕಾರ ಯಾವ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕಿಲ್ಲ ಅಂತ ಅನ್ನುವಂತ ಒಂದು ಭಯ ನಮ್ಮಲ್ಲಿ ಉಂಟಾಗಿದೆ. ಸ್ಪಷ್ಟಪಡಿಸಬೇಕಂತ ಮಾನ್ಯ ಸಚಿವರಲ್ಲಿ ನಾನು ಕೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಎಲ್ಲ ಅಪಾಯಿಂಟ್ಮೆಂಟ್ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಮೇಲೆ ಅನುಗುಣವಾಗಿರೋದ್ರಿಂದ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಎಲ್ಲದು ಅಲ್ಲಿ ತೀರ್ಮಾನ ಆಗೋದ್ರಿಂದ ಎಲ್ಲ ಹುದ್ದೆಗೂ ಅನ್ವಯ ಆಗ್ತದೆ. ಆದ್ರೆ ನೀವು ಬಡ್ತಿ ಕೊಡೋದ್ರಲ್ಲಿ ಏನಾದ್ರೂ ಅದು ಹೊರತುಪಡಿಸಿ ಮಾಡಬಹುದು ಅಂತ ಹೇಳಿ ಕಾನೂನು ರೀತಿಯಲ್ಲಿ ಮಾಡಕ್ಕಾಗುತ್ತಾ ಅದನ್ನ ಚೆಕ್ ಮಾಡಬೇಕಾಗುತ್ತೆ. ಮಾಡ್ತಕ್ಕಂಥ ಅವಶ್ಯಕತೆ ಇದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇದಕ್ಕೆ ನಾನು ನಿಯಮ ನೋಡಿಕೊಂಡು ನಾನು ಮಾಡಬೇಕಾಗತ್ತೆ. ಆದ್ರೆ ಬೇಗ ತೀರ್ಮಾನ ತಗೊಳ್ತಕ್ಕಂಥ ವ್ಯವಸ್ಥೆನ ವಿಶೇಷ ಪ್ರಕರಣ ಅಂತ, ಯಾಕಂದ್ರೆ PU ಕಾಲೇಜಸ್ ಅಲ್ಲಿ ಲೆಕ್ಚರರ್ಸ್ ಇಲ್ಲ, ಅಲ್ಲಿ ಕನಿಷ್ಠ ಪ್ರಮೋಷನ್ ಮಾಡಿ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಅದನ್ನ ಒಂದು ಸ್ವಲ್ಪ ಅದಕ್ಕೆ ಡಾಕ್ಟರ್ ಉಮಾಶ್ರೀ ಕಾಲೇಜಕ್ಕೆ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಇದನ್ನ ಮಾಡ್ಕೊಡ್ರಿ ಅಂತ ಡಾಕ್ಟರ್ ಉಮಾಶ್ರೀ ಪ್ರಯತ್ನ ಪಡ್ತೀನಿ ಮಾನ್ಯ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 401 ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ರಾಜ್ಯದಲ್ಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತಂತೆ ಪ್ರತಿ ವರ್ಷ ಎಷ್ಟು ಪ್ರಕರಣಗಳು ನೋಂದಣಿ ಆಗ್ತದೆ ಅಂತ ಹೇಳಿದ್ರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಎಸ್ಟಿಮೇಟೆಡ್ ಟಾಪ್ 15 ಲೀಡಿಂಗ್ ಸೈಟ್ಸ್ ಆಫ್ ಕ್ಯಾನ್ಸರ್ಸ್ ಇನ್ ಬಾಯ್ಸ್ ಅಂಡ್ ಸೇಮ್ ಗರ್ಲ್ಸ್. ಈ ರೀತಿಯ 15 ರೀತಿಯ ಕ್ಯಾನ್ಸರ್ಗಳು ಮಕ್ಕಳಲ್ಲಿ 0 ಅಂದ್ರೆ 14 ವಯಸ್ಸಿನ ಮಕ್ಕಳು ಒಳಗಡೆ ಬರ್ತದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಎಷ್ಟು ಪ್ರಕರಣಗಳು ಅಂತ ಹೇಳಿದ್ರೆ ಪ್ರತಿ ವರ್ಷ 876 ಪ್ರಕರಣಗಳು, ಗಂಡು ಮಕ್ಕಳಲ್ಲಿ 657 ಪ್ರಕರಣಗಳು, ಈ ರೀತಿ ಒಟ್ಟು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿ 1533 ಪ್ರಕರಣಗಳು. ಇದು ತುಂಬಾ ನಮಗೆ ಆಘಾತಕಾರಿಯಾದಂಥ ವಿಷಯ. ಯಾಕಂದ್ರೆ ಬರೀ ರಕ್ತದ ಕ್ಯಾನ್ಸರ್ 45% ಮಕ್ಕಳಲ್ಲಿ ಬರ್ತದೆ ಅಂತಕ್ಕಂಥದ್ದು, ಎಲ್ಲಿ ಗಂಡು ಮಕ್ಕಳಲ್ಲಿ. ಹೆಣ್ಣು ಮಕ್ಕಳಲ್ಲಿ 44.6. ಈ ರೀತಿ ಮೆದುಳಿಗೆ ಸಂಬಂಧಪಟ್ಟದ್ದು, ನರಗಳಿಗೆ, ಮೆದುಳಿನ ನರಮಂಡಲಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಮೂಳೆಗಳಿಗೆ ಸಂಬಂಧಪಟ್ಟದ್ದು, ಹೀಗೆ ಅವ್ರು ಮಾತಾಡ್ಬೇಕಾದ್ರೆ ಅಡ್ಡ ಬರಬಾರ್ದು. ಈ ಕಡೆ ಕೂತ್ಕೊಳ್ಳಿ. ನಮ್ಮ ಕಿದ್ವಾ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾನ್ಯ ಸಭಾಪತಿಗಳೇ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಅಂತೂ ಕೊಡ್ತಾ ಇದ್ದಾರೆ. ಯಾವ ರೀತಿ ಸೌಲಭ್ಯ ಇದೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ, ಬೋನ್ ಮ್ಯಾರೇಜ್ ಏನ್ ಕೊಡ್ತಿದ್ರಿ ಅಂತ ಹೇಳಿದಾಗ ಕಿಮೋಥೆರಪಿ ಇನ್ನೊಂದು ಮತ್ತೊಂದು ಮತ್ತೆ ಇತ್ತೀಚಿನ ಒಂದು ಆಧುನಿಕ ಚಿಕಿತ್ಸೆಗಳೆಲ್ಲ ಕೊಡ್ತಾ ಇದ್ದಾರೆ. ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನನಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲ ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಜನರೇನಿದಾರಲ್ಲ ಎಲ್ಲರೂ ಬರ್ತಕ್ಕಂಥದ್ದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ. ಮೆಜಾರಿಟಿ ಮಕ್ಕಳಲ್ಲಿ ಬರ್ತಕ್ಕಂಥ ಈ ಚಿಕಿತ್ಸೆಗಳನ್ನು ತಗೊಳ್ಳಿಕ್ಕೆ ಕಾಯಿಲೆಗಳಿಗೆ. ಮನೆ ಸಭಾಪತಿ, ನನ್ನ ಪ್ರಶ್ನೆ, ಯಾಕೆ ನೀವು ಇದೇ ಚಿಕಿತ್ಸಾ ಸೌಲಭ್ಯಗಳನ್ನ ಕಲ್ಯಾಣ ಕರ್ನಾಟಕದ ಭಾಗದಲ್ಲೇ ಕೊಡ್ತಕ್ಕಂಥದ್ದು, ಉತ್ತರ ಕರ್ನಾಟಕದ ಭಾಗದಲ್ಲೇ ಕೊಡೋದಾದ್ರೆ ಇಲ್ಲಿ ಒತ್ತಡ ಕಡಿಮೆ ಆಗ್ತದೆ ಮತ್ತು ಅಲ್ಲಿ ಚಿಕಿತ್ಸೆಯೂ ಸಿಕ್ಕ ಹಾಗಾಗ್ತದಲ್ಲ, ಅದನ್ನ ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಸಲಹೆ ರೂಪದಲ್ಲೇ ಕೊಡ್ತಾ ಇದೀನಿ. ಇದು ತುಂಬಾ ಅಗತ್ಯ ಇರತಕ್ಕಂಥದ್ದು ಮಾನ್ಯ ಸಭಾಪತಿಗಳು. ನಂಬರ್ 2, ಇಲ್ಲಿ ನಾನು ಗಮನಿಸಿದ ಹಾಗೆ ಎಲ್ಲಿ ಆ ಮಕ್ಕಳಿಗೆ ಹಣವನ್ನ ಎಲ್ಲಿಂದ ನೀವು ಉಪಯೋಗ ಮಾಡ್ತೀರಿ ಚಿಕಿತ್ಸೆಗಳಿಗೆ ಅಂತ ಕೇಳಿದ್ರೆ, ಅಪರೂಪದ ಕಾಯಿಲೆ ಮತ್ತು ರೋಗಿಗಳ ಕಲ್ಯಾಣ ನಿಧಿಯಲ್ಲಿ ನಾವು ಭರಿಸ್ತೀವಿ. ರೋಗಿಗಳ ಕಲ್ಯಾಣ ನಿಧಿ ಜನರಲ್, ಇದು ಈ ಜನರಲ್ ಆಗಿ ನೀವು ಹೊರಗಿನ ಡೋನರ್ಸ್ ಇಂದ ತಗೊಂಡಿರ್ತೀರಿ, ಅದರಿಂದ ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡ್ತೀರಿ. ಆದ್ರೆ ನಾನು ಕೇಳ್ತಕ್ಕಂಥದ್ದು, ಈ ಮಕ್ಕಳಿಗೆ ಸ್ಪೆಷಲ್ ಆಗಿ ಒಂದು ಕ್ಯಾನ್ಸರ್ ಕಲ್ಯಾಣ ನಿಧಿ ಅಂತ ಮಕ್ಕಳಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನ ಮಾಡ್ರಿ. ಅಥವಾ ಈ ಎಕ್ಸ್ಕ್ಲೂಸಿವ್ ಆಗಿ ಈಗ ಕೇರಳ ಗವರ್ಮೆಂಟ್ ಒಂದು ಪ್ರಸ್ತಾವನೆಯನ್ನ ಕಳಿಸಿದ್ದಾರೆ, ಫ್ರೀ ಆಗಿ ಟ್ರೀಟ್ಮೆಂಟ್ ಈ ರೀತಿಯ ಮಕ್ಕಳಿಗೆ ಅಂತಕ್ಕಂಥದ್ದು, ಅದಾದ್ರೂ ಮಾಡಿ. ಅಥವಾ ಈ ಒಂದು ಆರೋಗ್ಯ ಕಲ್ಯಾಣ ಇಲಾಖೆ ಏನಿದೆ ದಿನೇಶ್ ಗುಂಡೂರಾವ್ ಅವ್ರದ್ದು, ನಾನು ಮಕ್ಕಳ ಅಯ್ಯವ್ಯದಲ್ಲಿ ನೋಡ್ತಿದ್ದೆ ಮಾನ್ಯ ಸಭಾಪತಿಗಳೇ, ಸ್ವಲ್ಪ ಹಣ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಕೊಟ್ಟಿದ್ದಾರೆ, ಹಾಗೆ ನೆಪ್ರೋಲಾಜಿಲು ಕೊಟ್ಟಿದ್ದಾರೆ. ಬಟ್ ನಿಮ್ದೆಲ್ಲೂ ಕೂಡ ಈ ಮಕ್ಕಳ ಆಯೋಗದಲ್ಲಿ ವೈದ್ಯಕೀಯ ಶಿಕ್ಷಣ ಕಾಣ್ತಾ ಇಲ್ಲ. ಅದ್ರಲ್ಲಾದ್ರೂ ಮಾಡಿ, ಸಮ್ವೇರ್ ಈ ಮಕ್ಕಳಿಗೆ ಅಂತಲೇ ಒಂದು ಹಣವನ್ನ ನೀವು ತೆಗೆದಿಟ್ಟು ಅವರನ್ನ ಕಾಪಾಡ್ತಕ್ಕಂಥದ್ದು ಮಾಡ್ರಿ ಅಂತಕ್ಕಂಥದ್ದು ನಾನು ವಿನಂತಿ ಮಾಡ್ತೇನೆ. ಅರಿವು ಮೂಡಿಸ್ತಾ ಇದ್ದೀರಿ.
ಒಳ್ಳೆ ಅರಿವಂತೂ ಮೂಡಿಸ್ತಾ ಇದ್ದಾರೆ ಬೆಂಗಳೂರು ಭಾಗದಲ್ಲಿ. ವಾಟ್ ಅಬೌಟ್ ತಾಲೂಕಾ ಪ್ಲೇಸಸ್? ಥ್ರೂ ತಾಲೂಕಾ ಪ್ಲೇಸಸ್ ಗಳಲ್ಲಿ ಕಡ್ಡಾಯವಾಗಿ ಈ ಕ್ಯಾನ್ಸರ್, ಮಕ್ಕಳ ಕ್ಯಾನ್ಸರ್ ಅಥವಾ ಇತರೆ ಕ್ಯಾನ್ಸರ್, ವಿಶೇಷವಾಗಿ ಇದಕ್ಕೆ ಒತ್ತು ಕೊಡ್ರಿ, ಕಡ್ಡಾಯ ಮಾಡ್ರಿ. ಪ್ರತಿಯೊಂದು ಈ ಕಾರ್ಯಕ್ರಮ ಕಡ್ಡಾಯವಾಗಿ ಪ್ರತಿ ವರ್ಷವೂ ಕೂಡ ಅರಿವು ಮೂಡಿಸ್ತಕ್ಕಂಥದ್ದು ಆಗ್ಬೇಕಂದ್ರೆ ಬೇರೆ ಬೇರೆ ಕಡ್ಡಾಯ ಮಾಡಿ, ಸಂವಿಧಾನ ದಿನಾಚರಣೆ ಅದು ಇದು, ದಯಮಾಡಿ ವಿನಂತಿ ಮಾಡ್ತೀನಿ, ಕಡ್ಡಾಯವಾಗಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಪ್ರತಿ ತಾಲೂಕಲ್ಲಿ ಆಗ್ಬೇಕು. ನಿಧಿಯನ್ನ ನೀವು ಕೊಡಬೇಕು. ಪ್ಲಸ್ ಆ 2 ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀವು ಈ ಸೌಲಭ್ಯವನ್ನ ತಗೊಂಡು ಹೋಗಿ ಅವ್ರಿಗೆ ಕೊಡಬೇಕು. ಸೆಕ್ಷನ್ 8 ಟು ಸೆಕ್ಷನ್ 117ಗೆ ಅಮೆಂಡ್ಮೆಂಟ್ ತಂದ ಮೇಲೆ ಕೇವಲ ನಾವು APMC ಮಾರ್ಕೆಟ್ ಯಾರ್ಡಿನ ನಿಯಂತ್ರಣೆಯನ್ನ ಹೊಂದಿದ್ವಿ. ಇನ್ಮೇಲೆ ಈ ಬಿಲ್ ಬಂದ ಮೇಲೆ ನಮ್ಮ ಈ ಪ್ಲಾಟ್ಫಾರ್ಮ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಕೂಡ ಈ ಬಿಲ್ APMC ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಈಗ ಉದಾಹರಣೆಗೆ ಕಾಮರ್ಸ್ ವೇದಿಕೆಯಲ್ಲಿ ಡಿಮಾರ್ಟ್ದವ್ರು ಬಂದಿದ್ದಾರೆ, ಬಿಗ್ ಬಾಸ್ಕೆಟ್ದವ್ರು ಬಂದಿದ್ದಾರೆ, ಮತ್ತು ಅಮೆಜಾನ್ದವರು, ಉಡಾನ್ದವರು, ಇವರೆಲ್ಲ ನಮ್ಮ ಕಾನೂನಿನ ವ್ಯಾಪ್ತಿಯನ್ನು ತಪ್ಪಿಸ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಸೆಸ್ಗಳಲ್ಲಿ ಕೂಡ ಈಗ ಒಂದ್ ಸರ್ತಿ ಸಿಂಗಲ್ ಪಾಯಿಂಟ್ ಸೆಸ್ ಸೇರಿದ್ರೆ ಅವರು ವ್ಯವಹಾರ ಮಾಡಿದ್ರೆ ಏನು ತಪ್ಪಿಲ್ಲ. ಸೆಸ್ ತಪ್ಪಿಸಿ ವ್ಯವಹಾರ ಮಾಡಿದಾಗ ಅವ್ರ ಮೇಲೆ ನಮ್ಮ ನಿಯಂತ್ರಣ ಇರಬೇಕಂತ ಹೇಳಿ ಈ ಕಾನೂನನ್ನ ನಾವು ಜಾರಿಗೆ ತರ್ತಾ ಇದ್ದೀವಿ. ಅದರಲ್ಲಿ ಒಂದು ಸೆಕ್ಷನ್ 13A ಅಂತೇಳಿ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಟ್ರೇಡರ್ ಅನ್ನೋ ಒಂದೇ ಶಬ್ದ ಇತ್ತು. ಟ್ರೇಡರ್ ಜೊತೆಗೆ ವೇರ್ ಹೌಸ್ ಸರ್ವಿಸರ್ಸ್ ಅಂತ ಹೇಳಿ ವೇರ್ ಹೌಸ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳಿ ಸೇರಿಸ್ತಾ ಇದ್ದೀವಿ. ಆ ವೇರ್ ಹೌಸ್ ಸರ್ವಿಸ್ ಪ್ರೊವೈಡರ್ ಡ್ಯೂಟಿ ಕೂಡ ಇದರಲ್ಲಿ ನಾವು ಕ್ಲಾರಿಫೈ ಮಾಡಿದ್ದೀವಿ ಏನೇನಿರಬೇಕು ಅಂತ ಹೇಳಿ. ಇಷ್ಟೆಲ್ಲದ್ರ ಜೊತೆಗೆ ಅವ್ರು ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರ ಕೂಡ ನಾವು ಡೈರೆಕ್ಟರ್ ಕೊಟ್ಟಿದ್ದೀವಿ. ಡೈರೆಕ್ಟರ್ನ ಏನಾದರೂ ಡೈರೆಕ್ಟರ್ ತಪ್ಪು ಮಾಡಿದ್ರೆ ಅವರಿಗೆ ಅಪಿಲೇಟ್ ಅಥಾರಿಟಿಗೆ ಅಪೀಲ್ಗೆ ಹೋಗ್ತಕ್ಕಂಥ ಅವಕಾಶ ಕೂಡ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅದಕ್ಕೆ ಈ ಕಾನೂನು ಪಾಸ್ ಆದರೆ ಈ ಎಲ್ಲ ಬಿಗ್ ಬಾಸ್ಕೆಟು, ಈ ಅಮೆಜಾನು, ಉಡಾನು ಇಂಥವ್ರು ಏನು ಈಗಾಗಲೇ ಒಂದು ಉದಾಹರಣೆ ಕೂಡ ಇದೆ. ಉಡಾನ್ನವರು ಸೆಸ್ ತಪ್ಪಿಸಿ ವ್ಯವಹಾರ ಮಾಡಿ ಈಗಾಗಲೇ 25 ಲಕ್ಷ ರೂಪಾಯಿ ದಂಡ ಕೂಡ ತುಂಬಿದ್ದಾರೆ ನಿನ್ನೆ ಮೊನ್ನೆ. ಅಂಥವ್ರನ್ನೆಲ್ಲ ಈ ಕಾನೂನು ವ್ಯಾಪ್ತಿಗೆ ತರ್ತಕ್ಕಂಥ ಬಿಲ್ ಇದೆ. ಇದಕ್ಕೆ ಅನುಮತಿಯನ್ನು ಕೊಡಬೇಕಂತ ಹೇಳಿ ನಾನು ಎಲ್ಲ ಸದಸ್ಯರಲ್ಲಿ ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷ. ಓಕೆ, ಆಯ್ತು. ಈಗ ವಿಧೇಯಕವನ್ನು ಖಂಡವಾಗಿ ಮತ್ತೆ ಹಾಕುತ್ತೇನೆ. 2 ರಿಂದ 5ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಒಪ್ಪಿಗೆ ದೊರಕಿದೆ. 2 ರಿಂದ 5ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಗಮನ ಸೆಳೆಯುವ ಸೂಚನೆ.